ಕಾಶ ಮುಂದೆ ಹೋದಂಗೆ ಅಷ್ಟು ಕಾಳಜಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೆಂಗೆ ನಡೆಸ್ತಾ ಇದ್ದಾರೋ, ಹೆಂಗೆ ಸಾಗ್ತಾ ಇದ್ದಾರೋ ಅದೇ ರೀತಿಯಿಂದ ಅಷ್ಟೇ ಎಚ್ಚರದಿಂದ ಅವ್ರು ಹೇಳಿದಂಥ ಮಾತುಗಳೆಲ್ಲವನ್ನು ಪ್ರಾರಂಭದಿಂದಲೇ ನಮ್ಮ ಜೀವನದೊಳಗೆ ಇಳಿಸ್ತಾ ಬಂದರೆ ನಾವು ಕೂಡ ಅವರೆಲ್ಲ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟಿದ್ರು ಅಂಥ ಒಂದು ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯದ ಅಂಥೇಳಿ ಈವರೆಗೆ ಶಂಕರಾಚಾರ್ಯರು ಗುರು ಅಂದರೆ ಹೆಂಗಿರ್ತಾನಪ್ಪ, ಅವ ಯಾವ ರೀತಿಯಿಂದ ಭಕ್ತರನ್ನ ಉದ್ಧಾರ ಮಾಡ್ತಾ ಇರ್ತಾನೆ ಎಲ್ಲ ವಿಷಯಗಳನ್ನು ಚೆಂದಾಗಿ ತಿಳಿಸ್ಕೊಟ್ರು. ಅವ್ರು ಹೇಳಿದ್ರು, ಬ್ರಹ್ಮಾನಂದ ರಸಾನುಭೂತಿ ತಿಲಕೈ ಪೂತೈ ಸುಶೀತೈರ್ಯುತೈ ಯುಷ್ಮಾದಾಕಿಲ ಜಿಹ್ವೋತ್ತೈ ಶ್ರುತಿ ಸುವಾಕ್ಯೈ ಕಾಮೈತೈ ಸೇಚಯ. ಅವ್ರ ಥರ ಪರಮಾತ್ಮ ಶಿಷ್ಯ ಕೇಳ್ತಾ ಇದ್ದಾನೆ, ಈ ಸಂಸಾರ ಅನ್ನುವಂಥ ಸಂಸಾರ ತಾಪ ಅನ್ನುವಂಥ ಕಾಡ್ಗಿಚ್ಚಿನೊಳಗೆ ಆ ಕಾಡ್ಗಿಚ್ಚಿನ ಜ್ವಾಲೆಯಿಂದ ಬೆಂದಂಥ ಅಂದರೆ ಸೊಟ್ಟು ಹೋಗ್ತಾ ಇದ್ದಂಥ ನನಗೆ ಬ್ರಹ್ಮಾನಂದ ರಸಾನುಭವದಿಂದ ಕೂಡಿದಂಥ ಮಧುರವೂ ಶುದ್ಧವೂ ಆಗಿರುವಂಥ ಅತಿ ಶೀತಲವೂ ಹಿತಕರವೂ ಆದಂಥ ನಿಮ್ಮ ಮಾತು ಅನ್ನುವಂಥ ಕಲಶದಿಂದ ಕೇಳುವುದಕ್ಕೆ ಇಂಪಾಗಿರು ಉಪದೇಶ ವಾಕ್ಯಗಳೆಂಬ ಅಮೃತ ಬಿಂದುಗಳನ್ನು ನನ್ನ ಮೇಲೆ ಚಿಮುಕಿಸಿ ಕ್ಷಣ ಮಾತ್ರವಾದವು ನಿಮ್ಮ ಕರುಣಾಮಯ ದೃಷ್ಟಿಗೆ ಪಾತ್ರರಾಗಿ ನಿಮ್ಮಿಂದ ಕೃತಾರ್ಥರಾಗಿರುವವರೇ ಧನ್ಯರು. ಶಿಷ್ಯ ಎಂಥವ್ರ ಬಗ್ಗೆ ಹೇಳ್ತಾನೆ, ನಿನ್ನ ವಾಕ್ಯನ ಕೇಳಿ ಯಾರು ಧನ್ಯರಪ್ಪ ಅವರು. ಆ ಶಿಷ್ಯನ ಬಗ್ಗೆ ಕೊಂಡಾಡ್ತಾನೆ. ಎಂಥವ್ರವರು, ನಿನ್ನ ಕೃಪಾ ಎಂಥದ್ದದ. ಅವ್ರು ಹೇಳ್ತಾರೋ, ಬ್ರಹ್ಮಾನಂದ ರಸಾನುಭೂತ ಭೂತ ಕಲಿತೈ. ನೋಡಿ ಪರಮಾತ್ಮ ನಾ ಹೆಂಗದೇನಪ್ಪ, ಸಾಮಾನ್ಯ ಜನರು ಹೆಂಗದಾರ, ಈ ಸಂಸಾರ ತಾಪವನ್ನು ಎದಕ್ಕೆ ಕೊಲಿಸ್ಯಾರ? ಈ ಸಂಸಾರ ಕಷ್ಟ, ತಾಪ ಅಂದರೆ ಕಷ್ಟಗಳು, ಆ ಕಷ್ಟಗಳನ್ನು ಕಾಡ್ಗಿಚ್ಚು ಅಂದರೆ ಅಡವಿಗೆ ಹಚ್ಚುವಂಥ ಕಿಚ್ಚು, ಆ ಕಿಚ್ಚಿನ ಜ್ವಾಲೆಯಿಂದ ಬೆಂದಿರುವ ನನಗೆ ಎಂಥದ್ದು ಈ ಸಂಸಾರ ಅನ್ನೋದನ್ನು ಇದನ್ನು ಕಾಡ್ಗಿಚ್ಚು ಅಡವಿಗೆ ಹಚ್ಚಂಥ ಜ್ವಾಲೆ ಬೆಂಕಿ ಅಂಥೇಳಿ ಅದರೊಂದು ಬೆಂದಿರೋಂಥ ಕಷ್ಟ ನನಗೆ ಏನು ಮಾಡಿದ್ರಿ? ಬ್ರಹ್ಮಾನಂದ ರಸಾನುಭವದ ಏನು ಕೊಟ್ಟಿರಪ್ಪ ನೀವು? ಅಷ್ಟು ಕಷ್ಟದೊಳಗಿದ್ದವನಿಗೆ ಬ್ರಹ್ಮಾನಂದ ರೂಪ ರಸಾನುಭವ ಎಂಥದ್ದು ಕೊಟ್ರಿ ನೀವು? ಆನಂದ. ಎಂಥದ್ದು? ಬ್ರಹ್ಮಾನಂದ. ಸಾಮಾನ್ಯ ಆನಂದ ಅಲ್ಲ, ಬ್ರಹ್ಮಾನಂದ ಅನುಭವದಿಂದ ಕೂಡಿರುವಂಥ ಮಧುರವು ರುಚಿಕಟ್ಟಾದಂಥ ಅತ್ಯಂತ ಶುದ್ಧವಾದಂಥ ಅತಿ ಶೀತಲವೂ ಹಿತಕರವು, ಶೀತನೂ ಇರಬೇಕು ಹಿತಕರನೂ ಇರಬೇಕು ಅಂತ ನಿಮ್ಮ ಮಾತು ಅನ್ನುವಂಥ ಕಲಶ ಅಂತ ಅದೈತೆ ನೋಡಿ, ಇಂಥ ಕಲಶ ಕೊಡ. ಅದರಿಂದ ಕಲಶದಿಂದ ಕೇಳೋದಕ್ಕೆ ಇಂಪಾಗಿರುವ ಉಪದೇಶ ವಾಕ್ಯ ನೋಡಿ. ಆ ಉಪದೇಶ ವಾಕ್ಯಕ್ಕೇನು ಅತಿ ಇಂಪಾಗಿರುವ ಉಪದೇಶ ವಾಕ್ಯ ಅಮೃತ ಬಿಂದು. ಏನು ಮಾಡಿದಪ್ಪ ನೀ? ಅಮೃತ ಬಿಂದು. ಎಂಥವು? ಅಮೃತ ಅಂತ ಬಿಂದು ನನ್ನ ಮೇಲೆ ಚಿಮುಕಿಸಿ ಕ್ಷಣ ಮಾತ್ರವಾದರೂ ನಿಮ್ಮ ಕರುಣಾಮಯ ದೃಷ್ಟಿಯ ಪಾತ್ರರಾಗಿ ನಿಮ್ಮಿಂದ ಕೃತಾರ್ಥರಾಗಿರುವವರೇ ಧನ್ಯರು. ಎಷ್ಟು ಧನ್ಯರಪ್ಪ ಅವರು. ಎಂಥದ್ದದ? ನಾನು ಕಾಡ್ಗಿಚ್ಚಿನೊಳಗೇನೇನು ಜ್ವಾಲೆ ಇರ್ತದೆ ಅದರಾಗಿಂದ ಬೆಂದು ಅಂದರೆ ಅಷ್ಟು ಕಷ್ಟಪಡ್ತಕ್ಕಂಥವ ಅಂತವನಿಗೇನು ಮಾಡಿದ್ರಿ ನೀವು? ಎಂಥ ಕಲಶ ನಿಮ್ದು ಎಂಥದ್ದು ಅಂದರೆ ಬ್ರಹ್ಮಾನಂದ ರಸಾನುಭವದಿಂದ ಕೂಡಿರೋದು. ಅದ್ರಾಗೇನು ತುಂಬ ಕೊಡದಾಗ ಬ್ರಹ್ಮಾನಂದ ಅಂತ ಮಧುರವಾದಂಥ ಶುದ್ಧವಾದಂಥ ಅಂಥ ಶೀತಲು ಹಿತಕರ ನಿಮ್ಮ ಮಾತು. ಎಂಥ ಜಲ ತುಂಬದ ನಿಮ್ಮ ಮಾತು. ಅಂಥ ಕಲಶದಿಂದ ಕೇಳೋದಕ್ಕೆ ಇಂಪಾಗಿರೋ ಉಪದೇಶ ವಾಕ್ಯಗಳು ಅನ್ನುವಂಥ ಅಮೃತ ಬಿಂದು, ಅಮೃತದ ಹನಿ ಯಾವ ನಿಮ್ಮ ಮಾತು. ಅಂದರೆ ಆ ಗುರುವಿನ ಮಾತಿಗೆ ಎಷ್ಟು ಹೋಲಿಕೆ ಕೊಟ್ಟರೆ ಶಂಕರಾಚಾರ್ಯ. ಹಂಗೆ ಅವು ಎಂಥವಲ್ಲಪ್ಪ, ಅವನ್ನು ನನ್ನ ಮೇಲೆ ಚಿಮುಕಿಸಿರು. ನಿಮ್ಮ ಮಾತು ಎಂಥ ಮಾತು, ಎಂಥ ಕಲಶ ಅದು. ಆ ಕಲಶ ಅಂತಂದರೆ ಬ್ರಹ್ಮಾನಂದ ರಸಾನುಭವದಿಂದ ಕೂಡಿದಂಥದ್ದು. ಮತ್ತು ಒಳಗೆ ಎಂಥದ್ದೈತಿ? ಮಧುರ, ಅತ್ಯಂತ ರುಚಿಕರವಾದಂಥದ್ದು, ಅತ್ಯಂತ ಶುದ್ಧವಾದಂಥದ್ದು
ಅತಿ ಶೀತಲವಾದ ಆದಂಥ ಒಳಗೇನು ತುಂಬದ ನಿಮ್ಮ ಮಾತು ಅದು ತುಂಬ ಆ ಕಲಶದಿಂದ ಕೇಳೋದು ಇಂಪಾಗಿರುವ ನಿಮ್ಮ ಉಪದೇಶ ವಾಕ್ಯ ಅನ್ನುವಂಥ ಅಮೃತ ಬಿಂದುಗಳು. ನಿಮ್ಮ ವಾಕ್ಯ ಹೆಂಗದವ ಅಮೃತ ಬಿಂದುಗಳು ಅಂಥವು ನನ್ನ ಮೇಲೆ ಚಿಮ್ಕಿಸಿದ್ರಿ. ಕ್ಷಣ ಮಾತ್ರ ಒಂದು ಕ್ಷಣ ಮಾಡಕ್ಕೆ ಒಮ್ಮೆ ನಿಮ್ಮ ಕರುಣಾಮಯ ದೃಷ್ಟಿಗೆ ಪಾತ್ರ. ಎಂಥ ದೃಷ್ಟಿ? ಕರುಣಾಮಯ. ಅಂಥ ಪಾತ್ರಾಗಿ ನಿಮ್ಮಿಂದ ಸ್ವೀಕೃತರಾಗಿರುವವರೇ ಧನ್ಯರಪ್ಪ ಅವರು ಅಂತ ಶಂಕರಾಚಾರ್ಯ ಕೊಂಡಾಡ್ತಾ ಇದ್ದಾರೆ. ಎರಡೂ ಮಾತನ್ನು ಇಲ್ಲಿ ಹೇಳ್ತಾರೆ. ಒಂದು ಗುರು ಅಂದರೆ ಹೆಂಗಿರ್ತಾನೆ, ಅವನ ಕಲಶ ಹೆಂಗಿರ್ತದೆ, ಅವನ ಶಬ್ದಗಳು ಹೆಂಗಿರ್ತಾವ, ಜೊತೆಗೆ ಅದನ್ನು ಕೇಳುವಂಥ ಒಂದು ಸೌಭಾಗ್ಯ ಸಿಕ್ಕಂಥ ಸೌಭಾಗ್ಯ ಅಂದರೆ ಅದನ್ನು ಒಳಗೆ ಇಳಿಸ್ಕೊಂಡು ಧನ್ಯನಾಗಬೇಕು ಅಂತ ಉತ್ಕಟವಂಥ ಇಚ್ಛೆಯಿಂದ ಬಂದಂಥ ಧನ್ಯಪ ಅಂತೇಳಿ ನೋಡಿ. ಲಯ ಪ್ರಾಸ ಲಾಲಿತ್ಯನ ಶೋಭಿತ ಈ ಶ್ಲೋಕ ಅತ್ಯಂತ ಮನೋಹರವಾದ ಕಾವ್ಯ ಕುಸುಮದಂಗೆ ಐತಪ್ಪ ಇದು ನೋಡಿ. ಆದರೂ ಅದರ ಅಂತರಾರ್ಥ ಬಹಳ ಸರಿ. ಗುರುನಾಥ ನನ್ನನ್ನು ಕನಿಷ್ಕರಿಸಿ ಅತ್ಯಂತ ಕನಿಕರದಿಂದ ಭವಬಂಧನದಿಂದ ನೋಡಿ. ಎಂಥ ಬಂಧನ ಇದು? ಈ ಬಂಧನ ಅನಿಸೇ ಇಲ್ಲ ನಮಗೆ. ಎಲ್ಲಿ ತನಕ ಇದು ದೊಡ್ಡ ಬಂಧನ ಅಂತ ಅನಿಸೋದಿಲ್ಲೋ ಅಲ್ಲಿ ತನಕ ನಾವು ಇದರಿಂದ ಇದನ್ನು ಬಿಡುಗಡೆ ಆಗಿ ಪ್ರಯತ್ನ ಮಾಡೋದನ್ನಿಲ್ಲ. ನಮಗೆ ಅನಿಸ್ಬಲ್ದು ಮಜಾ ಅಂತ. ಏನು ಹೆಂಡ್ತಿ, ಏನು ಮಕ್ಕಳು, ಏನು ಹೊಲ, ಏನು ಮನೆ, ಏನು ಊಟ, ಬಾಬಾ ಮಜಾ ಅನ್ಸ. ಹಂಗೆ ಅಂಥ ಭವಬಂಧನದಿಂದ ಸಂಸಾರ ದುಃಖ ಸಂಕಟಗಳಿಂದ ಉದ್ಧರಿಸಿ ಕಾಪಾಡಪ್ಪ ನೀನು ಎಂದು ಶಿಷ್ಯ ದೈನ್ಯತೆಯಿಂದ ಪ್ರಾರ್ಥನೆ ಮಾಡ್ತಾರೆ. ಮುಂದಿನ ಮಾತು ಹೇಳ್ತಾರೋ, ಕಥಂ ತರೇಯಂ ಭವಸಿಂಧುಮೇತಂ ಕಾವಾಗತಿರ್ಮೇ ಕಥಮೋಸ್ತುಪಾಯ ಜಾನೇನ ಕಿಂಚಿತ್ ಕೃಪಯಾವ ಮಾಂ ಪ್ರಭೋ ಸಂಸಾರ ದುಃಖ ಕ್ಷತಿ ಮಾ ಅನುತನುಷ್ವ. ಕೇಳ್ತಾ ಇದ್ದಾನೆ ಗುರು ಶಿಷ್ಯನ ಕೇಳ್ತಾ ಇದ್ದಾನೆ, ಈ ಸಂಸಾರ ಅನ್ನುವಂಥ ಹ್ಯಾಂಗೆ ದಾಟಬಲ್ಲಿಪ್ಪ ನಾನು? ಏನು ದಾರಿ ಇದು ದಾಟಕ್ಕೆ? ನೋಡಿ, ನನಗೆ ದಾರಿ ಯಾವುದಪ್ಪ ದಾರಿ? ಅದಕ್ಕೇ ಗುರುವಿಗೆ ದೇಶಿಕೋತ್ತಮ ಅಂತ ಅಂದ್ರೆ ಯೋಗ್ಯವಂಥ ದಾರಿಯನ್ನು ತೋರಿಸ. ಯಾವ ದಾರಿಯಿಂದ ಹೋದ್ರೆ ನಿನಗೆ ನಿನ್ನ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯದ. ಯಾಕೆ? ಆ ದಾರಿಯಿಂದ ಹೋಗಿ ಗುರಿ ಮುಟ್ಟಾನ. ಅದು ಅಂಥ ಯಾವ ದಾರಿಪ್ಪ ನನಗೆ ಮೋಕ್ಷಕ್ಕೆ ಯಾವ ಉಪಾಯ ಏನು? ಮುಕ್ತಿ ಪಡ್ಕೋಬೇಕು ಅಂತೇನೆ. ಅದಕ್ಕೆ ಉಪಾಯ ಯಾವುದು? ಇವು ಯಾವುವೂ ನನಗೆ ಗೊತ್ತಿಲ್ಲ. ಅದಕ್ಕಂದರೆ ನಾ ಹ್ಯಾಂಗೆ ದಾಟಬಲ್ಲೆ ಈ ಭವಸಾಗರವನ್ನು ಗೊತ್ತಿಲ್ಲ. ಇದಕ್ಕೆ ದಾರಿ ಯಾವುದು ಗೊತ್ತಿಲ್ಲ. ಉಪಾಯ ಏನು ಅದು ಗೊತ್ತಿಲ್ಲ ನನಗೆ. ಹಂಗೆ ಪರಮಾತ್ಮ ಗುರುನಾಥ ಕೃಪೆ ಇಟ್ಟು ನನ್ನನ್ನು ಕಾಪಾಡು. ನನ್ನಿಂದ ಸಂಸಾರ ದುಃಖವನ್ನು ಪೂರ್ಣವಾಗಿ ಪೂರ ನಾಶ ಅಂದರೆ ಇನ್ನೊಮ್ಮೆ ಅದು ಹುಟ್ಟಿರಬಾರ್ದು. ಅದು ನನ್ನೊಳಗೆ ಹುಟ್ಟಿರಬಾರ್ದು. ಯಾಕಂದರೆ ಇವತ್ತು ಅನೇಕ ಡಾಕ್ಟ್ರ್ ಕಡೆ ಹೋಗಿ ಆರಾಮಾಗಿ ಹೌದ್ರಿ ಒಂದು ದಿವಸದಾಗ ಆರಾಮಾತು ನೋಡ್ರಿ, ಮೊನ್ನೆಗೂ ಇಂಜೆಕ್ಷನ್ ಮಾಡಿರಲ್ಲ ಆರಾಮ ಅನಿಸೋದು ಮತ್ತು ಆತ ಸುರ್ಲ. ಹಂಗಲ್ಲ ಒಮ್ಮೆ ತೋರಿದ್ರೆ ಹಂಗೆ ಉಳಿದದ್ವೆಲ್ಲವೂ ಕೂಡ ನಮ್ಮನ್ನು ಮತ್ತೊಮ್ಮೆ ಬರುವಂಥವು ಹುಟ್ಟುಟ್ಟಿ ಈ ವಿದ್ಯೆಗಳೇನಂತ ಇತರ ವಿದ್ಯೆಗಳು ಹುಟ್ಟುಟ್ಟಿ ಮತ್ತು ಸಹಾಯ ಮಾಡುವಂಥ ವಿದ್ಯೆ. ಆದರೆ ಆತ್ಮತತ್ವದ ವಿದ್ಯೆ ಅನ್ನುವಂಥದ್ದೇನದಲ್ಲ, ಒಮ್ಮೆ ಅದು ಆತು ಅಂದರೆ ಆಮೇಲೆ ತಿರುಗಿ ಅಜ್ಞಾನ ಬರೋದೇ ಇಲ್ಲ. ಅಂಥ ಸ್ಥಿತಿ ಅದು ಮತ್ತು ಕಷ್ಟ ಅನ್ನೋದು ದುಃಖ ಇಲ್ಲವೇ ಇಲ್ಲ. ಅದನ್ನೇ ಕೇಳ ಒಮ್ಮೆ ಅದನ್ನು ಸಂಸಾರ ಪೂರ್ಣವಾಗಿ ಅದನ್ನು ನಾಶ ಮಾಡಪ್ಪ. ಈ ಸಂಸಾರ ದುಃಖ ಅನ್ನುವಂಥ ಅದಕ್ಕೆ ಗುರುವನ್ನು ಶ್ರದ್ಧೆಯಿಂದ ಸೇವಿಸಿದ ಮೇಲೆ, ಗುರುವಿನ ಉಪದೇಶ ಸಾರವನ್ನು ಗ್ರಹಿಸ ಶಕ್ತಿಯನ್ನು ಪಡೆದುಕೊಂಡ ಮೇಲೆ ಅದು ಅದನ್ನು ಪಡ್ಕೊಳ್ಳೋಂಥ ಸಾಮರ್ಥ್ಯ ಬೇಕು. ಶಿಷ್ಯನು ಕೇಳ್ತ ಪ್ರಶ್ನೆ ಹೆಂಗಪ್ಪ ಏನು ಕೇಳ್ತಾನಪ್ಪ, ಇನ್ನು ಅದ್ರ ಪದ್ಧತಿ ಏನು, ಅದ್ರ ಸರಣಿ ಏನು ಅಂದರೆ ಬಂದಾದಮೇಲೆ ಅದಕ್ಕೆ ಕೇಳ್ತ. ಈ ಪ್ರಶ್ನೆ ಅಂತರ್ಗತವಾಗಿರೋ ವಿಷಯ ವಾಹಿನಿಯನ್ನು ವಿಚಾರ ಮಾಡಿದರೆ ಶಿಷ್ಯ ತನ್ನ ಸಾಕಷ್ಟು ಪರಿಶ್ರಮ ಪಡೆದಿರುವ ಸ್ವಂತ ವಿಚಾರಧಾರೆಯಿಂದ ಸರಿಯಾದ ತೀರ್ಮಾನಕ್ಕೆ ಬಂದಿರೋದು ಯಾಕಪ್ಪ ಏನು ಬಂದ, ಯಾವ ಲೆಕ್ಕಕ್ಕೆ ಬಂದಿಟ್ಟ ಈಗವ, ಎಲ್ಲಿಗೆ ಬಂದು ತಲುಪದ ನೋಡಿ. ಸಾತ್ವಿಕ ಮತ್ತು ನೈತಿಕವಾದ ಭಾಳ ಜಾಣತಂದೆ ನಡೆಸಿ ನೋಡಿ. ಇದು ಭಾಳ ಮಾತು ಯಾವುದು? ಸಾತ್ವಿಕವಾದಂಥ ಜೀವನ ಅಂದರೆ ಸತ್ವಯುತವಾದಂಥ. ಸಾತ್ವಿಕ ಅಂತಂದರೆ ನನ್ನಿಂದ ಬೇರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಇದು ಸತ್ವಗುಣ. ನನಗೂ ಸುಖ ಆಗಲಿ ಮಂದಿಗೂ ಸುಖ ಆಗಲಿ ಇದು ರಜೋಗುಣ. ನನಗೆ ಕಷ್ಟ ಆಗಲಿ
ಬೇರೆದವ್ರ ಕಷ್ಟ ನನಗೇನು ಗೊತ್ತು, ನನ್ನ ಸುಖಕ್ಕೆ ನಾನು ನೋಡ, ಇದು ತಾಮಸಿ ಗುಣ. ಅದಕ್ಕೆ ಇದು ಸಾತ್ವಿಕ ಅಂತ. ನನ್ನಿಂದ ಯಾರು ಬೇರೆದವ್ರ ಕಷ್ಟವನ್ನು ನನಗೆ ಅನುಭವಿಸಿದ್ರು ನಾ ಬೇರೆ ಸುಖವನ್ನೇ ಉಂಟು ಮಾಡ್ತೀನಿ. ಬೇರೆದವ್ರು ನನಗೆ ತೊಂದರೆ ಕೊಟ್ಟರು ನಾ ಅವ್ರಿಗೆ ತೊಂದರೆ ಕೊಡೋಂಗಿಲ್ಲ. ಈ ಸಾತ್ವಿಕ ಉಳಿದಂಥದ್ದು ನಮಗೂ ಸುಖ ಆಗಲಿ ಅವರು ಸುಖ ಆಗಲಿ, ಏನು ನಮಗೆ ಹಂಗೆ ನಮ್ಮ ಸುಖವನ್ನು ಬದಿಗಿಟ್ಟು ಸುಖ ಕೊಡ್ತಾನೆ. ಸಾತ್ವಿಕ ಗುಣ ಯಾವುದು? ತನ್ನ ಸುಖವನ್ನು ಬದಿಗಿಟ್ಟು ಇರೋದು ಬಿಡ, ನಮಗೇನು ದುಃಖ ಆದರೂ ಚಿಂತಿಲ್ಲ ಅಂಥೇಳಿ ಮಾಡುವಂಥ ಸಾತ್ವಿಕವಾದಂಥ ಆ ಜೀವನ ಅವನಿರ್ತವೆ. ಇಂಥ ಅನೇಕ ದೃಷ್ಟಾಂತಗಳು ಈಗಿನ ಲೌಕಿಕ ಜೀವನದೊಳಗೂ ಕೂಡ ನಮಗೆ ಸಿಗ್ತಾವೆ. ನೋಡಿ ಎಂಥದ್ದಪ್ಪ, ನಾವು ಇವರು ಡಿ ಗುಂಡಪ್ಪನವ್ರು ಅದು ಹೇಳ್ತಾ ಇದ್ದಾವೆ. ಇಷ್ಟು ಜ್ಞಾನಿಗಳವರು ಲೋಕಹಿತಕ್ಕಾಗಿ ಅವ್ರಂಥ ಮಂಕುತಿಮ್ಮನ ಕಗ್ಗ ನೋಡುವಂಥ ಒಂದು ಭಗವದ್ಗೀತಾನ ಅನ್ನುವಂಗೆ ಅದು. ಅವರು ಅನೇಕ ಒಮ್ಮೆ ಸತ್ಕಾರ ಇದು ಬಂತಂತವ್ರಿಗೆ ಬಹುಮಾನ ರಾಜ್ಯ ಸರ್ಕಾರ ಕೊಟ್ಟರು. ಅದು ಬಿಡ ಅಂತಂದ, ಸತ್ಕಾರ ಮಾಡಬೇಕು ಅಂತ ಮಾಡಿದ್ರು. ಸತ್ಕಾರ ಬೇಡ ಏನೇನು ಮಾಡಿ ಒಪ್ಸಿದ್ರು. ಆಗಿನ ಕಾಲಕ್ಕೆ 1,00,000 ರೂಪಾಯಿ ದೇಣಿಗೆ ಮಾಡಿ ಕೂಡಿಸಿದ್ರು. ಆ ಗಂಟನ್ನು ಬೆಂಕಿ ಹಿಡ್ದಾನವ್ರಂಗೆ ಹಿಡಿದ್ನಂತ. ಬರ್ರಿ ಯಾವುದೋ ಸತ್ಕಾರಕ್ಕೆ ಕೊಟ್ಟ. ಮುಂದೆ ನೋಡ್ರಿ ಗತಿ ಅಂಥದ್ದು. ಮರುದಿವ್ಸನ ಅವ್ರ ಮನೆಗೆ ಯಾರೋ ಬಂದಾರ. ಮನೆಗೆ ಯಾರೋ ಬಂದ್ರೆ ಒಂದು ಚೀಲ ಕೊಟ್ಟು ಅವನಿಗೆ ಚೀಟಿ ಕೊಟ್ಟು ಆ ಕಿರಾಣಿಗೆ ಕಳ್ಸ. ಮಂದಿ ಬಂದಾರ, ಅದಕ್ಕೊಂದು ಸ್ವಲ್ಪ ಸಕ್ಕರೆ ಚಹಾ ಪುಡಿ ಬೇಕಾಗಿದೆ, ನಿಮಗೆ 2 ದಿವ್ಸ ಕೊಟ್ರೆ 2 ದಿವ್ಸ ತಡೆದು ಕೊಟ್ರೆ ನಡೀತದಲ್ಲ, ಈ ಸದ್ಯ ನನ್ನ ಕಡೆ ರೊಕ್ಕಿಲ್ಲ, ಅದಕ್ಕೆ ಹಿಂಗೆ ಕೊಡ್ಬೋದು ನೀವು ಅಂತ ಚೀಟಿ ಬರೋಣ ಅಂದರೆ, ನಿನ್ನೆ 1,00,000 ರೂಪಾಯಿ ಬಂದದ, ಮುಟ್ಟಿಲ್ಲ ಅದನ್ನು ತನ್ನ ಮನೆ ಬೇರೆದಾದ್ರೆ ನಮ್ಗೆ ರಗಡ್ ಬಿಡ, ನಾ ಮಾಡೇನು ಕೊಟ್ರೆ ಬಿಡಿ, ನನಗೇನು ಪುಕ್ಕಟ್ ಹೊಡ್ರೆ ನಾ ಮಾಡೇನು ಅಂತಿಲ್ಲ, ಇಂಥ ಕೊಟ್ಟನ. ಹಿಂಗೆ ಸ್ವಾಮಿ ರಾಮ್ ಸುಖದಾಸ್ ಮಹಾರಾಜ್ ನಾವೇನು ಹೇಳ್ತೀವಿ, ನಾವು ಡೋಂಗ್ರೆ ಮಹಾರಾಜ್ ಅಂತ ಹೇಳ್ತೀವಿ. ಡೋಂಗ್ರೆ ಮಹಾರಾಜರಿಗೆ ಎಲ್ಲರೂ 1,00,000 ರೂಪಾಯಿ ಅವರಿಗೆ ಪ್ರವಚನ. ಮನೆಗೆ ಹೋಗ್ತಾ ಏನಿಲ್ಲ, ಸಾಲಿ ಬೇಕು ತಗೋ, ಮತ್ತೊಬ್ಬರು ಬೇಕಾದ ತಗೋ, ನೀನು ಬೇಕಾದ ತಗೋ. ಹೇಳ್ತಿ ಸತ್ತಾಗ ಅಂತ್ಯಕ್ರಿಯೆ ಕಾರ್ಯಕ್ರಮಕ್ಕೆ ರೊಕ್ಕಿಲ್ಲ, ಏನೋ ಇದು ನೋಡಪ್ಪ ತಿಥಿ ಮುಗಿಸ ಅಂದ್ರಂತ ಯಾರಿಗೂ ಕೊಟ್ಟು ಕಣ್ಣ ನೀರು ಏನು ರೀ ಇದು ಅಂತ. ಹಂಗೆ ಇಂಥವ್ರು ಇವತ್ತಿಗೂ ಕೂಡ ಅಂಥ ಜೀವನ ಸಾಗಿಸೋಂಥ ಮಹಾತ್ಮರು, ಜ್ಞಾನಿಗಳು, ಲೌಕಿಕರೊಳಗೆ ಇದಾರಿಲ್ಲ ಅಂತಲ್ಲ. ಹಂಗೆ ಅಂಥ ಸಾತ್ವಿಕ ನೈತಿಕವಾದಂಥದ್ದು ಅಂದರೆ ನೀತಿಯುಕ್ತವಾದಂಥದ್ದು. ಅದಕ್ಕೆ ನೀತಿಯುಕ್ತನಾಗು ಅಂತೇಳಿ ಹಂಗೆ ನೈತಿಕವಂಥ ಭಾಳ ಜಾಣತನ ನಡೆಸಿ ಅನೇಕ ರೀತಿಯ ಅನುಭವ ಪಡೆದಿರುವುದು, ಅವುಗಳ ಮೌಲ್ಯವನ್ನು ಕರಾರವಾಗಿ ಇದು ಹೆಂಗಪ್ಪ ಈ ಗುರಿ ಏನು ನಿಶ್ಚಯ ಮಾಡಿ ಗೋಚರಕ್ಕೆ ಬರ್ತದೆ. ಶಿಷ್ಯ ಭಯಂಕರವಾದ ಕಷ್ಟಗಳೇ ಕುಗ್ಗದೆ ಆ ಕಷ್ಟ ಹೆದರಿಲ್ಲ, ಬಿಡಮಾರ ನಮಗೆ ಅದಕ್ಕೆ ಬೇಕು, ಆರಾಮೈತಿಲ್ಲ ಈಗ ಸಾಕಪ್ಪ, ಆರಾಮ ಊಟ ಐತಿ, ಊಟ ನಿದ್ದೆ ಐತಿ, ಬರಾಬರಿ ಸಾಕು ಈಗ ಅಂದಿಲ್ಲ. ಕಷ್ಟಗಳಿಗೆ ಕುಗ್ಗದೆ ಧರ್ಮ ಜೀವನ ತ್ಯಜಿಸಿದೆ. ತನ್ನೇನು ಧರ್ಮದಿಂದ ನಡೀತಾ ಇದ್ದಾನೆ ಅದು ಸಾಕ್ಬಿಡ, ಇವೆಲ್ಲ ಧರ್ಮ ನಡ್ಕೊಂಡು ಇವತ್ತಿನ ಕಾಲದಾಗ ಆಗ್ತಾವನ, ಇರುವಲ್ದಾಗ ಧರ್ಮ ಅತ್ಲಾಗ ನೋಡೋಣ ಮತ್ತೆ ಅಂತನ್ನುವಂಥದ್ದಲ್ಲ. ಧರ್ಮದಿಂದ ಜೀವನ ತ್ಯಜಿಸದೆ ಬದುಕನ್ನು ನಡೆಸಿ ಬಾಹ್ಯ ಪ್ರಪಂಚ ಸಿಗುವ ಸುಖ ಅಲ್ಪ ಅನಿತ್ಯ ಖಚಿತವಾದ ನಿರ್ಣಯ ಹೆಂಗೆ ಬಂದನವ. ಹೊರಗಿಂದ ಏನು ಸುಖ ಸಿಗ್ತಾವ ಅರ್ಥಾತ್ ತಿನ್ನೋದ್ರಿಂದ, ಉಣ್ಣೋದ್ರಿಂದ, ನೋಡೋದ್ರಿಂದ ನಮಗೆ ಗೌರವ ಸಿಗೋದು, ಇವೇನು ನಮಗೆ ಸುಖ ಸಿಗ್ತಾವೋ ಇವು ಎಂಥವಲ್ಲಪ್ಪ, ಸ್ವಲ್ಪ. ಯಾವುದರಿಂದ ಸ್ವಲ್ಪ ಅನ್ನೋ ಅದಕ್ಕೆ ಹೋಲಿಸಿ ಹೇಳ್ತಾ ಇದ್ರೆ ಆ ಬ್ರಹ್ಮಾನಂದ ಸುಖಕ್ಕೆ ಹೋಲಿಸಿ ಅದರ ಬುದ್ಧ ಇವೇನು ಇವೆಂಥ ಸುಖ ಹೋಗ್ತೀರಿ. ಇವು ಅಲ್ಪದವ ಮತ್ತು ಅನಿತ್ಯವ, ಇವು ಮತ್ತು ಹೋತ ಹಂಗದ ಅನಿತ್ಯ. ಇದು ಗಟ್ಟಿ ನಿರ್ಣಯಕ್ಕೆ ಬಂದಾನೆ ಆ ಶಿಷ್ಯ ಇವ ಅಂಥವ. ಅವ ತನ್ನೊಳಗೆ ವಿಮರ್ಶೆ ತಾನ ವಿಚಾರ, ಹೌದು ನಾ ಇದಕ್ಕೆ ಮಾಡ್ತಾ ಇದ್ದೇನೆ, ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೆ ಅರ್ಥಾತ್ ನಾ ಈ ತಿಳ್ಕೊಂಡೆ, ಇದು ನನ್ನ ಈ ಭವಾರ್ಣವ ಅಂತ ಇದನ್ನು ದಾಟಿಸಿತ ಅಂತ ವಿಚಾರ ಮಾಡಾಕ್ತಾನೆ. ಅದನ್ನು ವಿಚಾರ ಮಾಡ್ತಾ ತನಗೆ ಬೇಕಾದ್ದೇನಪ್ಪ ಶಾಶ್ವತ ಪೂರ್ಣ ಸುಖ. ಶಾಶ್ವತ ಅಂದ್ರೆ ಎಂದೂ ಅಗಳಾಡಿರ್ಬಾರ್ದು. ಆ ಸುಖ ಸಿಕ್ಕ ಮೇಲೆ ಮತ್ತೆ ಹೋತು ನಿನ್ನೆ ಆರಾಮಿಲ್ಲ, ಏನು ರೀ ಮತ್ತೆ ಬಂದು ನೋಡ್ರಿ ಎಲ್ಲ ಆರಾಮ ಇರೋದು ರೀ, ನಮಗೆಲ್ಲ ಆರಾಮ, ಹಿಂಗೆ ಆರಾಮ ಹೋಗಿಲ್ಲ. ಶಾಶ್ವತ ಪೂರ್ಣ ಸುಖ ಆತ. ಈ ಭಾಗ ಸುಖ ಐತೆ, ಈ ಭಾಗ ದುಃಖ ಅಲ್ಲ. ನೋಡಿ, ಸುಖ ಶಾಂತಿ ಆನಂದಗಳ ಎಲ್ಲದೆ ಇದಕ್ಕೆ ಕಡಿಮೆ ಯಾವುದೂ ಅಲ್ಲ. ಆ ಬ್ರಹ್ಮಾನಂದ ಸುಖಕ್ಕಿಂತ ಯಾವುದು ಅದೇ ಶ್ರೇಷ್ಠ ಅಲ್ಲ. ಸಿದ್ಧಾಂತ ಈಗ ಬಂದ್ಬಿಟ್ಟ, ಆ ಸುಖದ ಮುಂದೆ ಮತ್ತು ಯಾವ ಸುಖನೂ ಇಲ್ಲ, ಅದೇ ನಿಜವಾದ ಸುಖ, ಶಾಶ್ವತ ಸುಖ, ಪೂರ್ಣ ಸುಖ ಒಂದು ಗಟ್ಟಿಯಾಗ್ಬಿಡ್ತದೆ.
ಈಗ ಅವ ಗುರುವನ್ನು ಪ್ರಶ್ನೆ ಮಾಡೋದು ಅಶಾಶ್ವತವಾದ ಈ ಸಂಸಾರ ಹೆಂಗೆ ಅಶಾಶ್ವತ ಎಲ್ಲ ಇರ್ತೈತಲ್ಲ ಬಿಟ್ಟು ಹೋಗ್ತದೆ, ಅಥವಾ ಇದೆಲ್ಲ ನಾವು ಇದ್ರೂ ಇದು ಬಿಟ್ಟು ಹೋಗ್ತದೆ ನಮ್ಮ ಸುಖ ಆಸ್ತು ಪಾಸ್ತು ಹೆಸರು ಎಲ್ಲ ಬಿಟ್ಟು ಹಂಗೆ ಅದನ್ನು ದಾಟುವುದು ಹೆಂಗಪ್ಪ ಅದನ್ನು ವಿಚಾರ ಮಾಡಕತ್ತಾನ. ಯಾವ ರೀತಿಯಿಂದ ಅದು ಆತ್ಮವಿಕಾಸ ಹೊಂದಿ ಆತ್ಮತತ್ವದ ದ್ವಾರವನ್ನು ಸೇರಿ ಅಲ್ಲಿ ತನಕ ಹೋಗಿ ನಿಜಾನುಭವದ ಒಂದು ಇಣುಕು ನೋಟವನ್ನು ಪಡೆಯೋದು. ಒಂದು ಸ್ವಲ್ಪ ನಿಜ ಅನುಭವ, ಇದೆಲ್ಲ ಅನುಭವ ಇವು ನಿಜ ಅನುಭವ ಅಲ್ಲವು. ನಮಗೆ ಮಾನ್ಯ ಹಂಗೆ ಆತಿದ್ದು ಹಿಂಗೆ ಇವು ಅನುಭವ ನಿಜ ಅಲ್ಲ, ಕಾಯಂ ಇರುವುದು. ಇವು ಅನಿತ್ಯ ಅನುಭವ ಇಲ್ಲ, ನಿತ್ಯ ಅನುಭವ. ಅವು ನಿಜವಾದ ಅನುಭವ ಯಾವುದಪ್ಪ, ಅದೇ ಅನುಭವ ಯಾವುದು ಆತ್ಮಸಾರ. ಆ ನಿಜವಾದ ಒಂದು ಸ್ವಲ್ಪ ಒಂದು ಇಣುಕು ಆ ನೋಡ್ಪಡೆಯುವಂಥ ಒಳಗೆ. ಅದಕ್ಕೆ ನನ್ನ ಗುರಿ ಏನಪ್ಪ ವಿಚಾರ ಮಾಡಾಕ್ತಾನೆ. ನಮ್ಮ ಪ್ರಶ್ನೆ ಅವನು ಕಾಡ್ತಾ ಇದ್ದ. ಹಾಗೆಂದ ಮಾತ್ರಕ್ಕೆ ಸಾಧಕೆ ತನ್ನ ಗುರಿ ತಿಳಿಯದೆ ಅಂದಲ್ಲ, ಗೊತ್ತದ ಅಲ್ಲಿಗೆ ಹೋಗಿ ಮುಟ್ಟಬೇಕಾಗ್ಯದ. ಇದು ಗೊತ್ತದ ಅದೇ ಆತ್ಮ ಸಾಕ್ಷಾತ್ಕಾರ, ಅದು ಗೊತ್ತದ. ಅತೀಂದ್ರಿಯವಾದ ಅನುಭವ ಒಂದು ಕ್ಷಣವಾಗಿ ಎಂಥ ಸುಖ ಅನುಭವದು ಇಂದ್ರಿಯಾತೀತ ಅನುಭವ. ಯಾಕೆ ಇಂದ್ರಿಯಾತೀತ ಅಂದರು, ನಮಗೆಲ್ಲ ಈಗ ಗೊತ್ತಾಗೋದು ಕಣ್ಣಿಗೋ ಕಿವಿಗೋ ನಾಲಿಗೆಗೋ ಸ್ಪರ್ಶಕ್ಕೋ ಈಗ ಗೊತ್ತಾಗುವಂಥ ಅನುಭವ ಈ ಇಂದ್ರಿಯಗಳಿವೆ. ಯಾಕಂದರೆ ಕಣ್ಣದ ನೋಟ, ಕಿವಿಯದ ಕೇಳೋದು, ಆಮೇಲೆ ನಾಲಿಗೆದ ರುಚಿ ನೋಡೋದು, ಇವೆಲ್ಲ ಇಂದ್ರಿಯಗಳಿಗೆ ಸಂಬಂಧ. ಅದು ಅನುಭವ ಇಂದ್ರಿಯಾತೀತ ಅನುಭವ. ಅದಕ್ಕೆ ಅತೀಂದ್ರಿಯ ಅನುಭವ ಅಂತ. ಅಂಥ ಅತೀಂದ್ರಿಯ ಅನುಭವ ಅನ್ನುವಂಥದ್ದಲ್ಲ, ಅದನ್ನು ಬಿಟ್ಟು ತಿಳ್ಕೊಬೇಕಾಗಿದೆ. ಅತೀಂದ್ರಿಯವಾದ ಅನುಭವ ಒಂದು ಕ್ಷಣ ಅದು ಆತ್ಮ ಮುಗಿತ ಕೆಲಸ. ಒಂದು ಕ್ಷಣದಲ್ಲಿ ಆಗೋದು ಅವನ ಕಾಮನೆ ನೋಡು, ಅದರಷ್ಟು ಆಗೋದ್ರೊಳಗೆ ಅವನ ಕಾಮನೆ ಅದು ಬೇಕು. ಹಿಂಗಾತ ಉದ್ವೇಗ ಇವೆಲ್ಲ ನರಮಂಗಳಿಗೆ ಜಗತಾವ. ಆಮಿಷ ಸೇರಿಕೊಂಡು ಎಲ್ಲಿ ತನ್ನ ಧ್ಯೇಯದಿಂದ ದೂರ ಮಾಡಿ ಜಗತ್ತಿನ ವಿಶ್ವಾಸ ಮತ್ತೆ ತಿನ್ನೋದು ಉಣ್ಣೋದು ನೋಡೋದು ಮತ್ತೆ ಸಿಗುತ್ತಾವೋ. ಅದಕ್ಕೆ ನಾನು ಬಡವ ಮಾಡೋದು ಇಷ್ಟು ದುಃಖ ಐತೆ. ಅದಕ್ಕೆ ಅದನ್ನು ಕೇಳಾಕತ್ತಾನ ನನಗೆಲ್ಲಿ ಮತ್ತೆ ಹೋಗಿ. ಯಾಕಂದರೆ ಮನೆ ಮಾಡಿಕೊಡ್ಲಿಲ್ಲ ಅಂದರೆ ಬಾಜಾರ್ದಾಗ ಬಜ್ಜಿ ಕರಿತಾರೆ, ಯಾಕೆ ತಿನ್ನಬಾರ್ದು ಅಂತಾರೆ. ಹಿಂಗೆ ಇವೆಲ್ಲ ತಿನ್ನೋದು ಉಣ್ಣೋದು ನೋಡೋದು ಹೇಳ್ತಾರೆ ಡಾಕ್ಟ್ರ್. ಡಯಾಬಿಟಿಸ್ ಐತಿ ತಿನ್ನಬೇಡ, ಸಕ್ಕರೆ ತಿನ್ನಬೇಡ, ತಿಂತೋಂತ ಒಂದು ರೂಢಾನ ಅದು ಹೆಂಗಾರ ಮಾಡಿ ತಿನ್ನಿಸ್ತೈತಿ. ಹಂಗೆ ಆಗ್ಬಾರ್ದು. ಆ ರೀತಿ ಆತಂಕ ಅವನ ಶಿಷ್ಯನ ಜೀವನದ ಗುರಿ, ಸಾಧನ ಕ್ರಮ ಇವುಗಳ ಕುರಿತು ತಾನೇ ಸ್ವತಂತ್ರ ವಿಚಾರ ನೋಡು. ಇದು ಹೆಂಗಪ್ಪ, ಯಾವ್ದು ದಾರಿದಕ್ಕೆ ಪದ್ಧತಿ ಏನು ವಿಚಾರ ಮಾಡಿ ತಾನೇ ವಿಚಾರ ಮಾಡಿ ಸರಿಯಾದ ನೋಡಿ ಹಂಗಾರೆ ಏನು ಮಾಡಬೇಕಪ್ಪ, ಇದಕ್ಕೆ ದಾರಿ ಯಾವುದು ಒಂದು ನಿಶ್ಚಯಕ್ಕೆ ಬಂದ. ಅದು ಎಲ್ಲಿ ತನ್ನ ಅವಿದ್ಯಾ ಕಾಮಕರ್ಮಗಳು ತನ್ನನ್ನು ಭ್ರಾಂತಿಯೊಳಗೆ ಸಿಕ್ಕಿಸಿ ತನ್ನ ನಿಶ್ಚಯ ಪದ ಚಾರು ಮಾಡ್ತಾವೆ ಅಂತ ಸ್ವಲ್ಪ ಸಂಶಯ. ಎಲ್ಲಿಪ್ಪ ಕಾಮ್ಯ ಕರ್ಮಗಳು ಅರ್ಥಾತ್ ಅವಿದ್ಯಾ ಅಂದರೆ ತಪ್ಪು ತಿಳುವಳಿಕೆ. ಹಗ್ಗವನ್ನು ಆ ಹಾವನ್ನು ಹಗ್ಗ ಅದನ್ನು ಹಾವನ್ನು ತಿಳ್ಕೊಳ್ಳೋ ಅವಿದ್ಯೆ. ಹಂಗೆ ಕಾಮಕರ್ಮ ಅರ್ಥಾತ್ ತನಗೆ ಬೇಕು ಅದು ಬೇಕಿದು ಬೇಕಂತ ಕಾಮಕರ್ಮಗಳು ಅಂತಾರೆ. ಅವೆಲ್ಲವೂ ತನ್ನ ಭ್ರಾಂತಿ ಮತ್ತು ಪುನಃ ಆ ತಪ್ಪನ್ನು ಶಿರಿಸಿ ತನ್ನ ನಿಶ್ಚಯ ಎಲ್ಲಿ ಜಾರನ್ನು ಮಾಡ್ತಾವೋ ಅನ್ನುವಂಥ ಸ್ವಲ್ಪ ಸಂಶಯ. ಅದಕ್ಕೆ ಮತ್ತೆ ಮತ್ತೆ ಮೂಡ್ತಾವೆ ಗ್ರಂಥಗಳ ಅಧ್ಯಯನದ ಬೌದ್ಧಿಕ ಸಾಕಷ್ಟು ತತ್ವ ಅವನಲ್ಲಿ ಓದಿಸಿ ನೋಡಿ. ಸಾಕಷ್ಟು ಗ್ರಂಥಗಳು ಓದ್ಯಾನ, ಸಾಕಷ್ಟು ಗ್ರಂಥವನ್ನು ಓದಿ ಬೌದ್ಧಿಕವಾದಂಥ ತಾನಾಗಿ ಅದು ತತ್ವಜ್ಞಾನ ಅವು ಬಂದೈತೆ. ಇದು ಜ್ಞಾನ ಅಂತಾರಪ್ಪ, ನನ್ನ ಮೂಲ ಸ್ವರೂಪ ಅದೇ, ಅದಕ್ಕೆ ಜ್ಞಾನ ಅಂತ ಸ್ವಲ್ಪ ಈಗ ಅವನು ಬೇಕಾದ ಅತ್ಯಂತ ಪ್ರಯೋಗ ಮಾಡಿ ಆಚರಣೆ ಜೀವನದೊಳಗೆ ತರಬೇಕಾಗಿದೆ. ತಾನಾಗೆ ಪ್ರಯೋಗ ಕೇಳಿದರೆ ಊಹಾಪೋಹನ ದಾರಿ ತಪ್ಪು, ತಾನಾಗಿ ನೋಡ್ ದಾರಿ ತಪ್ಪು. ಅದಕ್ಕೆ ಅದರಲ್ಲಿಯೂ ಬ್ರಹ್ಮ ಜ್ಞಾನಾನ್ವೇಷಣೆ ಮಾಡೋ ಪಂಡಿತನಾದರೂ ಗುರುವಿನ ಮುಖ ಅಲ್ಲದೆ ಸ್ವತಂತ್ರ ಮಾಡಬಾರ್ದು. ಶಾಸ್ತ್ರಜ್ಞೋಪಿ ಜ್ಞಾನಾನ್ವೇಷಣ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನ್ವೇಷಣ ನ ಕುರ್ಯಾ. ಅದನ್ನೇ ಅಂತ ನೀ ಶಾಣ್ಯ. ಯಾಕೆ ಡಿಕ್ಷನರಿ ಓದ್ತೇನೆ ನಾನು, ಇದ್ರಾಗ ಗೊತ್ತಾಗ್ಲಿಕ್ಕೆ ಡಿಕ್ಷನರಿ ತೆಗಿತೀನಿ, ನಾವು ಓದ್ತೇನೆ, ಭಾಳ ಓದ್ಕೊಂಡೆ ನಾನು ತಿಳಿತದೆ. ಹಂಗೆ ನೀ ಸ್ವತಂತ್ರ ಮಾಡೋಕೆ ಹೋಗೋದು ಸಿಗು ಮಾತಲ್ಲ. ಡಿಕ್ಷನರಿ ಏನೋ ಒಂದು ಶಬ್ದಕ್ಕೆ ಮತ್ತೊಂದು ಶಬ್ದ ಹೇಳ್ತಾವೆ ಹೊರತಾಗಿ ನಿಜವಾದ ದಾರಿಯನ್ನು ತೋರಿಸ್ಲಾರ. ಹಂಗೆ ನೀ ಯಾರು ಹೇಳಿ ನಿಜವಾದ ದಾರಿ ತೋರಿಸ ಹಂಗೆ ಅದು ಗೊತ್ತಾಗ. ಆ ಗುರುಮುಖ ಅಲ್ಲದೆ ಸ್ವತಂತ್ರ ಮಾಡಬಾರ್ದು ಅಂತ ಶಾಸ್ತ್ರನ ಹೇಳ್ತಾರೆ. ಆದ್ದರಿಂದ ಸರಿಯಾದ ಗುರುನ ಅನ್ವೇಷಿಸಿ ಶಿಷ್ಯನು ಅವನು ಏನು ಕೇಳಬೇಕಪ್ಪ ಅಂದರೆ ಆತ್ಮ ಸಾಕ್ಷಾತ್ಕಾರ
ಯಾವ ಮಾರ್ಗ ಅನುಸರಿಸಬೇಕು ಅನ್ನೋದನ್ನು ಏನು ಕೇಳಬೇಕು? ಈ ಶಾಸ್ತ್ರ ಯಾವುದು ಆತ್ಮಸಾಕ್ಷ್ಯ ಯಾವ ದಾರಿಯಿಂದ ಹೋಗಬೇಕು ಅಂತ. ನಾನು ಯಾವುದನ್ನು ನನಗೆ ಗೊತ್ತಿಲ್ಲಪ್ಪ. ನನ್ನ ಶಿಷ್ಯ ಗುರುವಿನ ಮುಂದೆ ಹೇಳಿಕೊಳ್ಳು. ಅವನು ವಿನಯ ಏನಪ್ಪ? ಸೌಜನ್ಯ ಸ್ವಭಾವ, ಅವನು ವಿನಯ ಸ್ವಭಾವ. ಯಾಕಂದರೆ ಅಲ್ಲೆಲ್ಲ ವಿನಯ ಇದ್ರು. ವಿದ್ಯಾ ವಿನಯೇನ ಶೋಭತೆ ಅನ್ನುವಂಗೆ ತನ್ನಲ್ಲಿರುವ ವಿನಯವನ್ನು ತೋರಿಸಿದಾಗ ಮುಂದಿಂದ ಅಹಂಕಾರ ಪಾಪ ನಿನ್ನ ಶಾಲೆ ಓದ್ಕೊಂಡೇಲ್ಪ ಸಾಕಲ್ಲ, ಮತ್ತೇನೈತಿ, ನಾವು ಹೇಳೋದು ಅದನ್ನೇ ಹೇಳ್ತೇವೆ ಬಿಡಪ್ಪ, ದಾಟಿಸಿ ಬಿಡ್ತಾರೆ. ಅವನು ವಿನಯ ಇತ್ತು ಅಂತಂದ್ರೆ ಅವಾಗ. ಅದಕ್ಕೇ 6 ಮಂದಿ ಋಷಿಗಳು ವಿಪ್ರಾದ ಋಷಿಗಳಿಗೆ ಬಂದಾಗ ಇನ್ನೂ 1 ವರ್ಷ ಇರ್ರಿ ನೀವು ನೋಡ್ರಿ, ನೀವು ಗೊತ್ತದ ನನಗೆ, ನೀವು ಅನೇಕ ಸಾಧನೆ ಮಾಡಿ ಬಂದಿರಿ, ಆದರೂ ಇನ್ನೊಂದು ವರ್ಷ ಇರ್ರಿ, ಹೆಂಗೆ ಸಾಧಕರು ಹೆಂಗಿರ್ಬೇಕು ಹಂಗಿರ್ರಿ, ಸೇವಾದಿಗಳನ್ನು ಮಾಡಿರಿ. 1 ವರ್ಷ ಆದಮೇಲೆ ನನಗೆ ಗೊತ್ತಿದ್ರೆ ನಾನು ತಿಳಿಸ್ತೇನೆ, ನೀವು ಕೇಳುವಂಥ ಪ್ರಶ್ನೆ ನನಗೆ ತಿಳಿಸ್ತೀನಿ ನೋಡಿ. ಹಂಗಂದ್ರೆ ತಿರುಗಿನ ಹೋಗ್ಬೋದಾಗಿತ್ತು. ಇಷ್ಟು ಸಾಧನೆ ಮಾಡಿ ಬಂದೆ, ಇನ್ನೂ ಒಂದು ಬಾರಿ ರಗಡ್ ಮಾಡಿ ಬಂದೇವು ನಾವು, ಅಂದಲ್ಲಿ ಈ ಸ್ಥಿತಿ ಬಂದಿದೆ ಭಾಳ ಪುಣ್ಯ ಮಾಡಿರ್ತಗೋ ಅಂದಲ್ಲಿ ಬಂದಿರಲಿ, ಮೊದಲು ಆರಾಮಿರಲಿ. ಹಂಗೆ ನಾವು ಮಾಡಿ ಮಂದಿ ಅನ್ಬೇಕು ರೀ, ಇನ್ನಷ್ಟು ಚಲೋ ಅನಿಸ್ತೈತೆ ನಮಗೆ. ಹಂಗೆ ಅವರು ನಿರಾಶೆ ಆಗಲಿಲ್ಲ. ಅವರಲ್ಲಿರುವಂಥ ಜ್ಞಾನ ಅದು ವಿನಯ ತೋರಿಸೋ ಸಲುವಾಗಿ ಈ ಥರ ಅಂದಾರೆ. ನಮಗೆ ಅವರಿಂದ ನಿಶ್ಚಯವಂಥ ಜ್ಞಾನ ಆಗೇ ಆಗ್ತದೆ, ಅವನು ಒಳಗೆ ಗಟ್ಟಿತ್ತವೆ. ನಮ್ಮನ್ನು ಪರೀಕ್ಷೆ ಮಾಡೋ ಸಲುವಾಗಿ ಇವರು ಕೇಳ್ಯಾರ ಹೊರತಾಗಿ ಅವರಲ್ಲಿ ಜ್ಞಾನ ಇಲ್ಲ ಅಂತ ಅಲ್ಲಪ್ಪ ಅನ್ನೋ ಸಲುವಾಗಿ ಮತ್ತೊಂದು ವರ್ಷ ನಿಧಾನವಾಗಿ ಪ್ರಶ್ನೆ ಕೇಳಿದ್ರು. ಅದೇ ಪ್ರಶ್ನೋಪನಿಷತ್ತು ಅಂತ. ಹಂಗೆ ಗುರುವಿನ ಮುಂದೆ ಕೇಳ್ಕೊಳ್ಳೋ ಅವನ ವಿನಯ ಸೌಜನ್ಯ ಸ್ವಭಾವದಿಂದ ಅವನು ನಿಜವಾಗಿ ಏನೂ ಅರಿ ಮೂರ್ಖ ಅಲ್ಲವ. ಹಾಗಿದ್ರೆ ಅರಿಸಿ ಬರ್ತಾನೇ ಇರಲಿಲ್ಲ. ಅದಕ್ಕೆ ಒಂದು ಬಂದರೂ ಈ ಪ್ರಶ್ನೆ ಕೇಳತ್ತಿದ್ದಿಲ್ಲ. ಅದಕ್ಕಾಗಿ ಅವನಲ್ಲಿ ವಿನಯ ಅದಪ್ಪ ಅಂತ. ಹಂಗಾರೆ ಆ ಗುರುವಿನ ಉಪದೇಶ ಏನು ಮಾಡ್ತಾರೆ ಅನ್ನೋದಿಲ್ಲ ಸುವಾರ್ಥ ಆಗತ್ತ. ತಥಾ ವದಂತಂ ಶರಣಾಗತಂ ಸ್ವಂ ಸಂಸಾರ ದಾವಾನಲ ತಾಪತಪ್ತಂ ನಿರೀಕ್ಷ್ಯ ಕಾರುಣ್ಯ ರಸಾರ್ದ್ರ ದೃಷ್ಟ್ಯಾ ದದ್ಯಾದಭೀತಂ ಸಹಸಾ ಮಹಾತ್ಮ. ಅಲ್ಲಿ ಸಂವಾದ ಅವರೇ ನೋಡ್ದ ಹಿಂಗೆ ಹೇಳ್ತಾ ಸಂಸಾರ ಕಾಡಿ ತಾಪನ ಬೆಂದು ತನ್ನನ್ನು ಶರಣ ಹೊಂದಿದ ಶಿಷ್ಯ ನೋಡಿ ಹೆಂಗೆ ಬಂದನಪ್ಪ, ಭಾಳ ಕಷ್ಟ. ಅದಕ್ಕೆ ಅಂತ ಈ ಅಧ್ಯಾತ್ಮ ಯಾರು ಬರ್ತಾರಪ್ಪ? ನಿಜಗೊಂಡ್ರೆ ಹುಟ್ಟಲು ಹೊಂದಲು ಬಯಸತ್ತವನಿಗೆ ಇದು ಮಜಾ ಆಯ್ತಪ್ಪ ಅನ್ನೋಗಾಗಲಿ ಸಾಕು ಬೈದಾಕ. ಹಂಗೆ ಅಂಥ ಶಿಷ್ಯ ಮಹಾತ್ಮನ ಗುರು ಕರುಣಾಮಯ ದೃಷ್ಟಿಯನ್ನು ನೋಡಿ ಅವನಿಗೆ ಹೆದರಬೇಡ, ಎಲ್ಲ ನಾನು ತಿಳಿಸ್ತೇನಪ್ಪ, ನೀನು ಹೆದರಬೇಡ, ನಾ ಅದೇನು ನಿನಗೆ ಅಂತೇಳಿ. ಈ ಮಾತು ಎಷ್ಟೋ ಮಂದಿ ಬಂದು ಹೇಳ್ತಾರೆ, ಏನು ರೀ ಹಿಂಗಾಗಿತ್ತು ರೀ, ನಾ ಬೇಡ ಈ ಜೀವನ ಸಾಕನ್ನಕತ್ತಿದ್ದೆ, ಹಿಂಗೆ ಬಂದರು ನನಗೆ, ಯಾಕೆ ನಾ ಅದೇನಿಲ್ಲ, ಯಾಕೆ ಹೆದರ್ತಿ, ನಿನಗೇನು ಕಷ್ಟ ಬಂದು ಮಾಡಿಲ್ಲ ನಾ ಹಿಂದಕ್ಕೆ ಒಂದು ಕನಸನ್ನೇ. ಮತ್ತು ಅವ್ನ ಕನಸು ಸಾತ್ವಿಕ ಕನಸು ಯಾವುದು, ರಾಜ ಕನಸು ಯಾವುದು, ಹೌದಪ್ಪ ಚಲೋ ಅಂತ ಹೇಳಿ ಕಳಿಸ್. ಹಂಗೆ ಹೆದರಬೇಡ, ಇದು ಮೊದಲು ಹೆದರಬೇಡ, ನಾ ಅದೇ ನನಗೆ ಗೊತ್ತೈತಲ್ಲ, ನಾನು ನಿಮಗೆ ತಿಳಿಸ್ತೇನೆ, ಇದು ಮತ್ತು ಅಭಯ ಕೊಡು. ಯಾವ ರೀತಿ? ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ದೇವರು ನೋಡ್ರಿಪ್ಪ ಕಪ್ಪನ ಒಂದೇ ಮಾತು ನೋಡಿ, ಅದು ಇದು ಹಾಳು ಜಾಪಾಳ ಆಗ್ತಿಲ್ಲ. ಈಗ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ಕೆ ಕಳಿಸಿರ್ತೀವಿ, ಆ ಕಳಿಸ್ ನಮಗೇನು ಚಿಂತೆ, ಆ ಕೆಲಸ ಆಯ್ತಲ್ಲ ಆ ಕೆಲಸ ಆಯ್ತು ಅನ್ನೋದಿರ್ತದೆ. ನೀವು ಇಲ್ಲಿಂದ ಹೊಂಟ್ರಿ ಹಂಗೆ ಮಾಡ್ಕೊತ ಕುಂತ್ರೆ ಅದಲ್ಲ. ಏನು ಕೆಲಸ ಮುಖ್ಯವಾದಂಥ ಮಾತೇನು ಅದು. ಹೆಂಗೆ ರಾಮಚಂದ್ರ ಸೀತೆಯನ್ನು ಹುಡ್ಕಾಕ ಕಳಿಸಿದ್ರು. ಬಂದು ಕೂಡ ಸಿಕ್ಕಳು ಸೀತಾ, ನೋಡಿ ಬಂದೆ, ನೀ ಮಾತಾಡಿದ ಎಷ್ಟು ಆನಂದ ಇದೆ, ಇಲ್ಲಿ ಹೋದೆ ಹಂಗಾತು, ಸಮುದ್ರದ ದೊಡ್ಡದಾಯ್ತು, ಅದನ್ನು ಹೇಳ್ಕೊಂಡು ಕೂತ್ನೇನವ ಇಲ್ಲ. ಮೊದಲೇ ಮಾತ್ರ ಗೊತ್ತು. ಹಂಗೆ ಶಿಷ್ಯನಲ್ಲೂ ಕೂಡ ಸಂಶಯ ಇರ್ತದೆ, ಹೆದರಿಕೆ ಇರ್ತದೆ, ಏನು ಎಂತ. ಹೆದರ್ಬೇಡ, ನನಗೆಲ್ಲ ಗೊತ್ತದ, ನಿನಗೆ ಹೇಳ್ತೇನೆ ನಾನು, ನಿನ್ನ ಯಾವ ಸಂಶಯ ಉಳಿದಾಗ ನಿನ್ನ ತಿಳಿಸ್ಕೊಡ, ಇದು ಅಭಯ ಕೊಡು. ಹಂಗೆ ಅಂಥ ಕರುಣಾಮಯ ದೃಷ್ಟಿಯನ್ನು ನೋಡಿ ಅಭಯವನ್ನು ಕೊಡಬೇಕು ಅನ್ನುವಂಥದ್ದು ಮಾತು ಆಯಿತಾ. ಶಿಷ್ಯನ ನಡತೆಯನ್ನು ವಿಧಿಸುವ ಶಾಸ್ತ್ರಗಳು ಗುರುವಿನ ಕರ್ತವ್ಯವನ್ನು ಅವರು ಹೆಂಗೆ ಶಿಷ್ಯನಿಗೆ ಅವನಿಗೆ ಕರ್ತವ್ಯ ಇದೆಯೋ ಪ್ರತಿಯೊಬ್ಬರಿಗೂ ಕೂಡ ಗುರುವಿನಿಗೂ ಒಂದು ಕರ್ತವ್ಯ ಇದೆ, ಅವನು ಹೆಂಗಿರಬೇಕು ಅದಕ್ಕೆ ನಿಜಗಳು ಕೂಡ ಗುರುವಿನ ಲಕ್ಷಣ ಕೊಡ್ತಾರೆ. ಪ್ರಾರಂಭ ಶಿಷ್ಯನ ಲಕ್ಷಣ ಕೊಡ್ತಾರೆ, ಗುರುವಿನ ಅದರ ಯೋಗ್ಯ ಗುರು ಯಾರಪ್ಪ, ಯೋಗ್ಯ ಹಿಡಿಬೇಡಪ್ಪ ಅಂಥವ್ರನ್ನ ಅನ್ನೋ ಬಗ್ಗೆ ಅದನ್ನು ಹೇಳ್ತಾರೆ. ಅದಕ್ಕೆ ಎಂಥವನ್ನಿರ್ಬೇಕವ
ಅವ್ರು ಕರುಣ ಸತ್ಕಲೆ ಶಾಸ್ತ್ರ ಒಂದೇ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು? ಶ್ರೋತ್ರಿಯನು ಬ್ರಹ್ಮನಿಷ್ಠ ಅಂತ ಮಾತು ಹೇಳಿದ್ರು. ಅಡ್ಡಿ ಬಂದ ಮಾತು ಅಂತ ಹೆಂಗಿರ್ಬೇಕಪ್ಪ? ಶ್ರೋತ್ರಿಯನು ಅಂದರೆ ಬಂದಂಥ ಶಿಷ್ಯನಲ್ಲಿ ಅನೇಕ ಗ್ರಂಥ ಓದಿ ಬಂದಿರ್ತಾನೆ, ಅದನ್ನು ಬಿಡಿಸೋಂಗೆ, ಅದು ತಿಳಿಸೋಂಗೆ, ಅದಕ್ಕೆ ಶ್ರೋತ್ರಿಯ. ಬ್ರಹ್ಮನಿಷ್ಠ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಎರಡರ ಒಂದೇ ಇದ್ರಡಿದಪ್ಪ ಇಲ್ಲ, ಎರಡೂ ಬೇಕಾ. ಉಳಿದವರು ಬ್ರಹ್ಮನಿಷ್ಠನಪ್ಪ, ಅವನದು ಲೋಕ ಕಲ್ಯಾಣ ಆಗಿತ್ತು. ಆದರೆ ಅವನು ಸಂಶಯನ ಬಗೆಹರಿಸುವಂಥ ತಾಕತ್ತಿರ ಅವನ ಗುರು ಅಷ್ಟೇ. ಅಂಥದ್ದು ಯೋಗ್ಯನದಾನ, ನಮಸ್ಕಾರ ಮಾಡಿ. ಅವನ ಗುರು ಆಗಲ್ಲ. ಯಾಕೆ? ಜ್ಞಾನಿ ಅದಾನ, ನಮಗೆ ತಿಳಿಸ್ಕೊಡ್ಬೇಕಲ್ಲ. ಅವ ಜ್ಞಾನಿ ಅದಾನ, ಅವನಿಂದನೂ ಕೂಡ ಅವ ಚಲೋ ಮಹಾತ್ಮರಿದ್ರೆ ಅಲ್ಲಿ ಸುಖ ಇರ್ತದೆ, ವಾತಾವರಣ ಚಲೋ ಮಾತು ಬೇರೆ. ಅದು ನನ್ನ ಗುರು ಆಗ್ಬೇಕಾದ್ರೆ ಅನೇಕ ಗ್ರಂಥ ಅವನು ಓದಿ ತಿಳ್ಕೊಂಡು ಸಣ್ಣ ಸಣ್ಣ ಅಲ್ಲಿ ತಪ್ಪಾದ ತಿಳಿಸುವಂಥ ಯೋಗ್ಯತೆ ಅವನಿಗೆ ಬೇಕು. ಅದಕ್ಕೆ ಶ್ರೋತ್ರಿಯ. ಅದು ಒಂದು ಮಾತನ್ನ ಹೇಳಿ, ಶ್ರೋತ್ರಿಯ ಬ್ರಹ್ಮನಿ ಅದು ಈ ಥರ ಎಲ್ಲವೂ ಬೇಕಲ್ಲ. ಅದು ಇಷ್ಟೆಲ್ಲ ತೊಗೊಳ್ಳಿ. ಅದಕ್ಕೆ ನಿಜ ಕರುಣೆ ಸತ್ಕಲೆ ಶಾಸ್ತ್ರ ಪ್ರವೀಣತೆ ಸುಮುಖತ್ವ ಇವೆಲ್ಲ ಸಂಗತಿಗಳನ್ನ ಅವರೇ. ಹಂಗೆ ಅಂಥದ್ದು ಶಿಷ್ಯನು ಗುರು ಕರುಣಾಮಯ ದೃಷ್ಟಿಯನ್ನು ನೋಡಿ ಕೂಡಲೇ ಅಭಯನ ಕೊಡಬೇಕು. ಇದು ಗುರುವಿನ ಕರ್ತವ್ಯ. ನೋಡಿ, ಶಿಷ್ಯ ವಿಧಿಸೋ ಶಾಸ್ತ್ರ ಗುರುವಿನ ಕರ್ತವ್ಯನೂ ಅವನ್ನೇ ಮಾಡ. ಎಲ್ಲಕ್ಕೂ ಧರ್ಮದ. ಹ್ಯಾಂಗೆ ಒಂದು ಗೃಹಸ್ಥನಿಗೆ ಧರ್ಮದ, ಹಾಗೆ ಸನ್ಯಾಸಿಗೂ ಧರ್ಮದ, ವಾನಪ್ರಸ್ಥನಿಗೂ ಧರ್ಮದ, ಪ್ರತಿಯೊಬ್ಬರಿಗೂ ಧರ್ಮ. ಬ್ರಹ್ಮಚರಿಗೆ ಕರ್ತವ್ಯ ಏನು? ಅವನ ಧರ್ಮದ ಗುರಿ. ಅರ್ಥಾತ್ ಅವ್ನು ಮಾಡುವಂಥ ಕಾರ್ಯ ಅವನದೇನು, ಅವನ ಕರ್ತವ್ಯ ಏನು, ಎಲ್ಲಕ್ಕೂ ಹೇಳ. ಹಂಗೆ ಗುರುವಿಗೂ ಹೇಳ. ನೋಡಿ, ಗುರುವೇನು ಶಾಸ್ತ್ರ ವಿಧಿಗಳನ್ನು ಅತೀತ ನೋಡಿ, ಶಾಸ್ತ್ರ ಮೀರಿ ಇಂಥವಲ್ಲ. ಅವನಿಗೂ ಶಾಸ್ತ್ರದ ಅವನಿಗೂ ಒಂದು ರೀತಿಯದ. ಆದರೂ ವೇದಾಂತದ ಒಂದು ಶಾಖೆ ಸಿದ್ಧಾಂತಂತೆ ಗುರು ಶಾಸ್ತ್ರ ನಿಯಮಗಳಿಗೆ ಬದ್ಧನಲ್ಲ, ತಾನೇ ವಿಧಿ. ಅವನು ಶಾಸ್ತ್ರ ನಡೆದಿದ್ದೆ ಆಚಾರ ಅಂತ ಹೇಳೋದು. ಅವನಪ್ಪ ನಡಜೀವ ಯಾತ್ರೆ, ಅವನು ನಡೆದಿದ್ದಾನೆ ಒಂದು ಯಾತ್ರಪ್ಪ. ಅವ ಎಲ್ಲಿ ನಿಂತ ಅದೇ ತೀರ್ಥಕ್ಷೇತ್ರ ಅವನು ವರ್ಣನೆ ಮಾಡ್ತಾ ಅವನು ಎಲ್ಲಿರ್ತಾನೆ ಅದೇ, ಎಲ್ಲಿ ನಿಂತ ಅದೇ ತೀರ್ಥಕ್ಷೇತ್ರ. ಅವನು ನುಡಿದಿದ್ದ ಶಾಸ್ತ್ರ ಅವನ ಬಾಯಿ, ಯಾಕೆ ಆ ಶಾಸ್ತ್ರ ಒಳಗೆ ಇರ್ತೈತೆ, ಅದು ಬಂದುಬಿಡ್ತದೆ. ಹೆಂಗೆ ಅವನು ವರ್ಣನೆ ಮಾಡ್ಬೇಕು ಮಾಡ. ಆದರೂ ಅವನು ನುಡಿದ ಶಾಸ್ತ್ರ ನಡೆದಿದ್ದ ಆಚಾರ ಹೇಳೋದು. ಇದು ಜೀವನ್ಮುಕ್ತ ಬ್ರಹ್ಮಜ್ಞಾನಿಗೆ ಅನ್ವಯಿಸು. ಎಲ್ಲರಿಗೆ ಜೀವನ್ಮುಕ್ತ ಅಂತ ಬ್ರಹ್ಮಜ್ಞಾನಿ ಅಂತವನಿಗೆ ಆ ಮಾತು. ಉಳಿದವರು ಧರ್ಮನೀತಿ ಅನುಸರಿಸಿ ನಡಿಬೇಕು ಹೊರತು ಅದಕ್ಕೆ ಅದನ್ನು ದಾರಿ ಬೇರೆ ನಡೆಯುವಂಥದ್ದಲ್ಲಪ್ಪ. ಬ್ರಹ್ಮಜ್ಞಾನಿ ಅವನು ವಿಚಾರ ಬೇಕು, ಅದಕ್ಕೆ ಇಲ್ಲೇ ಹೋಲಿಸಂಗಿಲ್ಲ. ಆ ಬ್ರಹ್ಮದಲ್ಲಿ ನೆಲೆಸಿ ಅಲ್ಲೇ ಅದಾನ, ಅಲ್ಲೇ ಇರೋದನ್ನ ಅವನು ನೋಡಿದ್ದೆಲ್ಲ ಅಬದ್ಧ. ನೋಡಿ, ಅಬದ್ಧಗಳು ಅವಾಚ್ಯ ಸಂಭವ ಅವನಿಂದ ಶಬ್ದ ಕೆಟ್ಟ ಶಬ್ದ ಬರೋಕ್ಕೂ ಸಾಧ್ಯ ಇಲ್ಲ. ಶಾಸ್ತ್ರ ಅಲ್ಲದ ರೀತಿ ಬಾಯಿಂದ ಬರೋಕ್ಕೂ ಸಾಧ್ಯ ಇಲ್ಲ. ಏನೋ ಶಾಸ್ತ್ರನ ಅನುಸರಿಸಿ ಹೇಳ್ತಿರ್ತಾನೋ. ಯಾಕೆ? ಆ ಬ್ರಹ್ಮಜ್ಞಾನ ಬ್ರಹ್ಮವೇ ಆಗಿದೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಬ್ರಹ್ಮನೇ ಆಗಿದೆ. ಅದು ಉಪನಿಷತ್ತಿನ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಏನು ಹೇಳಿದ್ರು? ಯಾರು ಆ ಬ್ರಹ್ಮದೊಳಗೆ ನಿಂತು ಅರ್ಥಾತ್ ಬ್ರಹ್ಮಜ್ಞಾನಿಯನ್ನು ಪಡ್ಕೊಂಡು ಬ್ರಹ್ಮವೇ ಆಗಿದಾರೋ ಅಂಥವ್ರ ಭಾವದ ಆನಂದದ ಭಾವ ಉಕ್ಕೇರಿದಾಗ ಅದೇನು ಹೇಳಿದ್ರೆ ಅದೇ ಉಪನಿಷತ್ತಾರೂಪ ಅಂತೇಳಿ. ಹಂಗೆ ಆ ಸ್ಥಿತಿಯೊಳಗಿರ್ತಾನೆ. ಅವನ ಬಗ್ಗೆ ಅಲ್ಲದು ನುಡಿವೇದ ಶಾಸ್ತ್ರ ಅನ್ನೋದು ಬೇರೆದವ್ರಿಗೆ ಅವನಿಗೆ ಅಲ್ಲ. ಅದು ಅವ ಏನು ಮಾಡ್ತಾನೆ ಅದು ಬಾಯಿಲೆ ಬಂದು ಖರೇನೆ. ಯಾಕೆ ಅದನ್ನು ಬಿಟ್ಟು ಬೇರೆ ಮಾತಾಡೋದೇ ನಾವು. ಅದಕ್ಕೆ ಅಂಥ ಅವಾಚ್ಯ ಶಬ್ದ ಮಾತಾಡಬಾರ್ದು ಹೇಳಿದಪ್ಪ ಅಂತ ಬರುವುದೇ ಶಕ್ಯನೇ ಇಲ್ಲ. ನೋಡಿ, ಅದಕ್ಕೆ ಅವನು ನೋಡಿದ್ದೆಲ್ಲ ಅವೆಲ್ಲ ಅಪಚಾರ ದೋಷ, ಯಾವ ದೋಷನೇ ಇರೋಂಗಿಲ್ಲ. ಅವ ಸಂಕಲ್ಪ ಮಾಡಿ ಸತ್ಯ, ಅವನ ಸಂಕಲ್ಪ ಸತ್ಯ. ಅದಕ್ಕೆ ಭಾಳ ದೊಡ್ಡವರು ಅಶೋಕ್ ಶಿಂಗಲ್, ವಿಶ್ವ ಪರಿಷತ್ ಭಾಳ ದೊಡ್ಡ ಮನುಷ್ಯ. ಅವರು ಧಾರವಾಡಕ್ಕೆ ಬಂದಿದ್ದರು. ಅವಾಗ ಭೇಟಿಯಾಗಿ ಬರೆಯೋದು ನನಗೂ ಕರೆದಿದ್ರು. ಟಿಕಾರ ಮನೆಗೆ ಬಂದರು. ಭಾಳ ಎಮರ್ಜೆನ್ಸಿ ಪ್ರಸಂಗ ಇತ್ತು. ಅವಾಗೇನು ಕಾರ್ಯಕ್ರಮ ಇಲ್ಲ, ಏನಿತ್ತು. ಅವರ ರಾಮ ಜನ್ಮಭೂಮಿ ಭಾರಿ ದೊಡ್ಡ ಕಾರ್ಯ ಮಾಡಾಕತ್ತು. ನಾನು ಹೋದೆ. ವಯಸ್ಸಿನಿಂದ ಜ್ಞಾನ ಭಾಳ ದೊಡ್ಡವರು ಖರೆ. ನಾವು ಹೋದ ಕೂಡಲೇ ಅವ್ರ ಪಾದ ನೀರು ಹಾಕಿದ್ರು, ಟಿಕಾರ ಮಾಡಿ. ಇವರು ಅಲ್ಲೇ ಇದ್ದರು. ಬಗ್ಗೆ ನಮಸ್ಕಾರ ಮಾಡಿ ಅವರು ಮಾತು ಹೇಳಿದ್ರು. ಅವ್ರೇನು ಮಾತು ಹೇಳಿದ್ರು ಅಂದರೆ, ಮಹಾತ್ಮ ಅವನ ಬಾಯಿಂದ ಏನು ಶಬ್ದ ಬರ್ತದೆ ಅದನ್ನು ನಡೆಸೊಳಗೆ ದೇವತೆಗಳು ಸಾಲ ನಿಂತಿರ್ತಾರೆ. ದೇವತೆ ಅವನ ಬಾಯಿ ಅದನ್ನು ನಡೆಸಿಬಿಡುವಂತ ಹಾಗೆ ನಿಂತಿರ್ತಾರಂತ. ಯಾವಾಗ ಅನುಭವ ಬಂತಪ್ಪ ಇದು ಅಂದರೆ, ಜೈಲಿಗೆ ಹೋದಾಗ ಸುಪ್ರಿಂಟೆಂಡೆಂಟ್ ಎಲ್ಲರೂ ಭೇಟಿಯಾಗಿ ಬರ್ತಾನೆ ಜೈಲಿಗೆ, ಎಲ್ಲ ಮಾಡಾಕೆ ನೋಡಾಕೆ. ನಮ್ಮಲ್ಲಿ ಬರ್ತಿದ್ದ
ಬಂದಾಗ ಎಲ್ಲ ಡಿಪಾರ್ಟ್ಮೆಂಟವ್ರು, ಅದು ಆರೋಗ್ಯ ಡಿಪಾರ್ಟ್ಮೆಂಟ್ ಇರಲಿ, ಊಟದ ಎಲ್ಲ ಡಿಪಾರ್ಟ್ಮೆಂಟು, ಕಾವಲು ಎಲ್ಲರೂ ಬಂದಿದ್ರು. ಅವ ಬಂದು ಎಲ್ಲ ಏನಪ್ಪ ನಮಗಿದಿಲ್ಲರಿ ಅದಿಲ್ಲರಿ, ನಮಗದು ನಾವೇನು ತಪ್ಪು ಮಾಡುವಂಥ ಕೈಲಿ ರಾಜಕೀಯ ಇದ್ರು ಬೇಕಾದ ವ್ಯವಸ್ಥೆನೂ ಚಲೋ ಇತ್ತು. ನಮ್ಮ ಅದಿಲ್ಲರಿ ನಮ್ಗೆ ಇದು ಹನುಮಂತ ಇದು ಅವನ ಹೆಸರು ಹೇಳ ದೇಸಾಯಿ ಅಂತ ಹೆಸರು. ದೇಸಾಯಿ ನೋಡಪ್ಪ ಇವೆಲ್ಲ ಸರಿ ಆಗಬೇಕು, ಗಟ್ಟಿ ಆಗಬೇಕು, ಸರಿ ಆಗ್ಬೇಕು ಅಂತ ಹೇಳಿದ. ಅಕಸ್ಮಾತ್ ಅವ ಬಂದು ಅವನು ಆಗಿರಲಿಲ್ಲ ಅಂತ ಬಂದು ರಿಕ್ವೆಸ್ಟ್ ಮಾಡೋ, ನಮ್ಮದು ಇಲ್ಲಿ ತಡ ಐತ್ರಿ, ನಾಳೆ ಬಾ ಅಂತ ಹೇಳಿವ್ರಿಪ್ಪ, ಅವ್ರು ಬಂದಿದ್ರು ಅಂತ ಹೇಳಬೇಕು. ಇಲ್ಲಿಗೆ ಬೇಕಾ ಸುಪ್ರಿಂಟೆಂಡೆಂಟ್ ಭಾಳ ಸ್ಟ್ರಿಕ್ಟು ಇದ್ದವ ಹನುಮಂತಪ್ಪ ಅಂತೇಳಿ. ಹಂಗೆ ಸಾಲ ಅದನ್ನ ಬಂತು ನನಗೆ ಅವ್ರು ಹೇಳ್ಯಾರಪ್ಪ. ಹಂಗೆ ದೇವತೆಗಳು ಇವನ ಬಾಯಿಂದ ಏನು ಬರ್ತೈತಿ ಅನ್ನೋದನ್ನು ಪಾಲಿಸ್ಬೇಕು ನಾವು ಅಂತ ಸಾಲ ನಿಂತಿರ್ತಾರೆ. ಅನುಭವ ಬಂದಂಥ ಅದು ಶಬ್ದ ಪ್ರಯೋಗ, ಶಬ್ದೊಳಗೆ ಈ ಉಚ್ಚಾರ. ಹಂಗೆ ಬ್ರಹ್ಮ ಅವಾಚ್ಯ ಬರೋದಿಲ್ಲ. ಅವನು ಸಂಕಲ್ಪ ಮಾಡಿ ಅವನ ಸತ್ಯ ಸಂಕಲ್ಪ ಕೆಟ್ಟ ಆಗೋದನ್ನೇ ಇಲ್ಲ. ಅವನು ಆಚರಿಸೋದು ಅದೇ ಅವನೇನು ಅದೇ ನೇಮ ಆಕೈತಿ. ಅವನು ಬ್ರಹ್ಮನಿಷ್ಠನಾಗಿಯೂ ಬ್ರಹ್ಮಜ್ಞಾನಿಯೂ ಆಗಿರೋದು. ಅವನಲ್ಲಿ ಬ್ರಹ್ಮತತ್ವಕ್ಕೆ ವಿರಸವ ಅಪಕೃತಿ ಉಂಟವ, ನಾದವೇ ಹೊರಡೋದು ಅವನಿಗೆ ಆ ಶಬ್ದ ನೋಡೋದು. ಏನು ಹೊಂಟರು ಅದು ವೇದಕ್ಕೆ ಅನುಕೂಲಕರವಾದ ಶಬ್ದ. ಅವನು ಬ್ರಹ್ಮತ್ವ ವಿರಸವ ಬೇಟ ಅಂತ ಅಪಕೃತಿ ಉಂಟು ಮಾಡು ಯಾವುದೇ ಶಬ್ದ ಅವನ ಬಾಯಿಂದ ಹೊಡು. ಏನು ಮಾಡಿದ್ರು ಶಾಸ್ತ್ರದ ಮಾತು. ವೇದ ಮಂತ್ರಗಳೆಲ್ಲ ಋಷಿ ಪ್ರೋಕ್ತ, ವೇದಗಳು ಹೆಂಗವು ಆ ಋಷಿಗಳು ಹೇಳೋ ಅಂಥ ಜ್ಞಾನ ಋಷಿಗಳು ಬ್ರಹ್ಮವನ್ನು ಜ್ಞಾನವನ್ನು ಮಾಡಿಕೊಂಡು ಬ್ರಹ್ಮವೇ ಆದಂಥ ಜ್ಞಾನಿಗಳು ಆನಂದಗಳು ಬಂದಂಥ ಶಬ್ದಗಳು ಅವೇ ಏನಾದ್ರು ಶ್ರುತಿ ಆಗೋದು. ನಾವು ಅದಕ್ಕೆ ವೇದ ಮಂತ್ರ ಅವೇ ಆಗೋದು. ಮಂತ್ರ ದೃಷ್ಟಾರು ಅಂದರು ಅಲೌಕಿಕ ಅತೀಂದ್ರಿಯ ಅದ್ಭುತಾನುಭವದ ಸುವರ್ಣ ಕ್ಷಣಗಳೇ ಉದ್ಗಾರಮಣೆ ಮಹಾವಾಕ್ಯ ಉಪನಿಷತ್ ಮಂತ್ರ. ಉಪನಿಷತ್ ಅಂದರೆ ನೋಡಿ ತಮ್ಮ ಲೌಕಿಕ ಅಲ್ಲ, ಅತೀಂದ್ರಿಯ ಇಂದ್ರಿಯಗಳಿಂದ ಸಂಬಂಧ ಅಲ್ಲ. ಅದ್ಭುತ ಅನುಭವ ಸುವರ್ಣ ಕ್ಷಣ ಆ ಹೊತ್ತಿನೊಳಗೆ ಅವ ಶಬ್ದಗಳು ಬರ್ತಾವಲ್ಲ ಉಪನಿಷತ್ತಾದಪ್ಪ. ಹಾಗೂ ಶಾಸ್ತ್ರ ಸಂಹಿತೆಗಳು ಅಂಥ ಗುರುಗಳ ಶಾಸ್ತ್ರ ಯಾವ ಕಟ್ಟುಪಾಡಿ ಅಗತ್ಯ ಇರಬಾರ್ದು ಅಂತೇಳಿ ಹೇಳ್ಯಾರ. ಅದು ಕರೆನ. ಆದ್ದರಿಂದ ಇಲ್ಲಿ ಗುರುಗಳಿಗೂ ನಿಯಮ ವಿಷಯ, ಗುರುಗಳಿಗೂ ಒಂದು ನಿಯಮ ಇತ್ತಿ ಗುರುಗಳಿಗೆ ಅಂದರೆ ಬ್ರಹ್ಮನಿಷ್ಠ ಗುರುವು ಆಯಾ ಹ್ಯಾಂಗಪ್ಪ ಅಂಥೇಳಿ ಶಾಂತಿ ಸಮಾಧಾನ ಗಳಿಸಿರುವ ಪ್ರಾಮಾಣಿಕವಾದ ಗುರುವು ನಿಷ್ಕಪಟಿಗಳ ಸಾಧಕರನ್ನು ಎಂಥದ್ದು ನಿಷ್ಕಪಟ ಸಾಧಕ ದೂರ ಹೊರದು ಏನು ನಡೆದಿದೆ ನನಗೆ ಇದಾಡ ಬಾವು ನಮ್ದು ನಮಗೆ ಹೋಗಿ ಅನ್ನಂಗನೇ ಇಲ್ಲ. ತಾನು ಅವರಿಂದ ತಾನಾರು ಓಡಿ ಹೋಗೋದಂದ್ರೆ ಬೇಡಪ್ಪ ಓಡಿ ಹೋಗಂಗೆ ತಾನು ಓಡಂಗಿಲ್ಲ, ಅವ್ರನ್ನೂ ಓಡಂಗಿಲ್ಲ. ತನ್ನ ಜ್ಞಾನ ಅವರಿಗೆ ಏನು ಸ್ವಲ್ಪ ತನ್ನಲ್ಲಿ ಏನಿದೆಯೋ ಅದನ್ನು ಕೊಡಿದ್ರೆ ಸ್ವಲ್ಪ ಇದೆ. ಅವನಿಗೆ ಯಾವುದೂ ಇಟ್ಕೊಳ್ಳೋಲ್ಲ, ಕೊಲ್ಲ. ಬೇಕಾದವ್ರು ಬರೀ ಇದನ್ನು ಕೇಳೋಕೇನು ಬೇಕಾದ ತೂರ್ತಾನೆ. ಬೇಕಾದಷ್ಟು ನಮ್ಗೆ ತ್ರಾಸಾದರೂ ಮಾಡಿ ಅಪ್ಪಾರು 102 ಜ್ವರ ಮಕ್ಕೊಂಡಿರ್ಬೇಕು. 2 ರಾಮ್ ಬರೋರಪ್ಪ ತಮ್ಮ ಹಿಂಡು ಕರ್ಕೊಂಡು ಅಪ್ಪಾರ ಬಾಯಿಂದ ಕೇಳಿ ನಡಿ ಮತ್ತು ಇನ್ನು ಅಪ್ಪಾರು ಸಿಗ್ತಾರೋ ಇಲ್ಲ ನಮಗೆ ಬರೋ ಅಷ್ಟು 102 ಜ್ವರ ಎದ್ದು ಕುಂತ ಹೇಳೋರೆ, ಸಂಜೆ ತನಕ ಹೇಳೋರೆ. ಮತ್ತು ಸಂಜಾನು ಮತ್ತು ಮಕ್ಕಳು 102 ಹಂಗೆ ತನ್ನ ಕಷ್ಟವನ್ನು ನೋಡಲಾರ್ದೆ ಬಂದಾರಪ್ಪ ಶಿಷ್ಯರು ಅಂದರೆ ನಿಷ್ಕಪಟ ಶಿಷ್ಯರು ಅವ್ರಿಗೆ ಹೇಳೇ ಹೇಳ್ತಾನೆ. ಸಂಸಾರ ಭಯಗ್ರಸ್ತನಾಗಿ ತನ್ನನ್ನು ಧಾವಿಸಿ ಬಂದ ಶಿಷ್ಯನಿಗೆ ಮೊದಲು ಮೊದಲೇ ಹೆಂಗಪ್ಪ ಮೊದಲು ಸ್ವಲ್ಪ ಅದು ಆರಾಮ ಏನು ಚಿಂತೆ ಮಾಡು, ನಾಳೆ ನಡಿ ಊಟ ಮಾಡಿ ನಡಿ ಮೊದಲು ಅಂತ ಕುಣಿಸ. ಹಂಗೆ ಧೈರ್ಯ ಕೊಟ್ಟು ಆಶ್ವಾಸ ನೀಡ್ತಾನೆ. ಅವನ ನಿರಾಶೆ ಹೋಗ್ಬಿಡು. ಅಲ್ಲಿ ಆಶಮ ಇವ್ರು ನನಗೆ ಹೇಳ್ತಾರಪ್ಪ ಅಂತ ಸಮಾಧಾನ. ಶಿಷ್ಯ ಹೊಂದಿಕೊಂಡ ಮೇಲೆ ಆಮೇಲೆ ಈ ಲೈನಿಗೆ ಹಂಗೆ ಸ್ವಲ್ಪ ಶಾಂತ ಈಗ ತೂಡಿರ್ತೈತಿ. ಏನಂತೋ ಏನು ಹೇಳ್ತಾರೋ ಏನು ಮಾಡ್ತಾರೋ ಹಂಗೆ ಅದು ಶಾಂತ ಆದಮೇಲೆ ತನ್ನ ಚಿಂತೆ ಸಂಗ್ರಹಿಸಿಕೊಂಡು ಗುರುವಿನ ಸಮಂಜಸ ಪ್ರಶ್ನೆಗೆ ಹಂಗೆ ಕೇಳಿದರೆ ಆತನ ಆ ಉತ್ತರವನ್ನು ಮನಮುಟ್ಟುವಂತ ಹೆಂಗೆ ಕೊಡ್ತಾನವ ನನ್ನ ಮನಸ್ಸಿಗೆ ಹೌದಂತ ತಿಳಿಸಿ ತತ್ವೋಪದೇಶ ಸಾವಕಾಶ ಹೋಗ್ತಾನೆ. ಹಂಗೆ ಹೋಗಿಲ್ಲಲ್ಲ ಅವನ ತಲೆ ಹಿಂದೆಲ್ಲ ಕೇಳ್ಕೊತಾನೆ ಏನಪ್ಪ ಇವ ಅಂತೇಳಿ ಕೇಳಿಕೊಂಡು ಆಮೇಲೆ ಸಾವಕಾಶ ತಿಳಿಸ್ಕೊಳಕ್ಕೆ ಶುರು ಮಾಡ್ತಾನೆ. ಹೇಳ್ತಾರೆ ವಿದ್ವಾನ್ ಸ ತಸ್ಮಾ ಉಪಸತ್ತಿಮೀಯುಷೇ ಮುಮುಕ್ಷುವೆ ಸಾಧು ಯಥೋತ್ಕಾರಿಣೆ ಪ್ರಶಾಂತಚಿತ್ತಾಯ ಕ್ಷಮಾನ್ವಿತಾಯ ತತ್ವೋಪದೇಶಂ ಕೃಪಯೈವ ಕುರ್ಯಾ. ಅವನು ಹೆಂಗೆ ಮಾಡ್ತಾನಪ್ಪ ಈ ಗುರುವಿನ ಆಶ್ರಯನ ಬಯಸ್ಬೇಕಂತ ಮೋಕ್ಷಾಕಾಂಕ್ಷ ಅವನು ಹೇಳ್ದಂಗೆ
ಸರಿಯಾಗಿ ನಡೆಯುವಂಥ ಪ್ರಶಾಂತ ಮನಸ್ಸುಳ್ಳ ಶಮಾದಿಗುಣ ಕೂಡಿದ ಆ ಶಿಷ್ಯನಿಗೆ ವಿಶಾಲವಾದ ಶಮದಮಾದಿಗಳು ಇರಬೇಕು. ತೀವ್ರ ಮುಕ್ಷುತ್ತಿರ ಅಂಥವನಿಗೆ ಬ್ರಹ್ಮವಿದ ಬ್ರಹ್ಮವಿದ್ ಬ್ರಹ್ಮದ ಅಂತ ಗುರು ಕೃಪೆಯಿಂದ ತತ್ವೋಪದೇಶ ಮಾಡಬೇಕು ಅಂತ ಅವನಿಗೆ ಶಾಸ್ತ್ರ. ಹೆಂಗದಪ್ಪ, ತನ್ನ ಬಳಿ ಇಂಥ ವಿದ್ಯಾರ್ಥಿ ಯೋಗ್ಯತೆ ಪರೀಕ್ಷಿಸಿ ಅವನ ಉಪದೇಶ, ಅವನ ನಾಟು ಶಂಕೆ ನಂಬಿಕೆ, ಇವ ಇನ್ನು ನಾ ಹೇಳಿದ್ದನ್ನು ಅರ್ಥ ಮಾಡ್ಕೋತಾನಪ್ಪ, ಒಳಗೆ ಗಟ್ಟಿ ಕೊಡ್ಬೇಕು. ಇಲ್ಲಿಕ್ರೆ ಆತ ಆರಾಮದೇನಪ್ಪ ಅದು ಇದು ಹೇಳಿ ಅವ್ನಿಗೇನು ಬೇಕು, ಮಿಂಡವಲ್ರಿ ಅಂಗಡಿ ವ್ಯಾಪಾರ ಚಲೋ ಬಂದು ಇವೆಲ್ಲ ಅದೇ ಬೇಕಪ್ಪ ಅನ್ನುವಂಥ ಬೇಕು. ಅವನು ಅಂಥದಕ್ಕೆ ಬಂದಾನ ಅಂದಮೇಲೆ ಅವನಿಗೆ ಉಪದೇಶ ಮಾಡ್ತಾನೆ. ಆವಾಗ ವೇದಾಂತ ಜ್ಞಾನ ಕೆಲವರನ್ನು ಬಹಿಷ್ಕರಿಸೋದು ಹಿಂಗಿತ್ತು ನೋಡಿ, ನಡಿ ಗೊತ್ತಾಗೋದು ನಿನಗೇನು ತಿಳಿದು ನಡಿ ಅಂತ ಅಲ್ಲ, ಹಿಂಗಿತ್ತಲ್ಲ. ಮಾನಸಿಕವಾಗಿ ಬೌದ್ಧಿಕ ಅಗತ್ಯವಾದ ಗುಣವಿಶೇಷ ಪಡೆಯದಿರುವವನಿಗೆ ವೇದಾಂತ ಶ್ರುತಿಯೇ ಬೇಡ ಅಂತವ್ರೆ. ಭಗವದ್ಗೀತಾ ನಾ ಭಕ್ತಾಯ ನಾ ತಪಸ್ಕಾಯ ಇದು ಹೇಳ. ಭಗವದ್ಗೀತೆಯನ್ನು ಯಾರು ಭಕ್ತನಲ್ಲವೋ ವಿಶ್ವಾಸ ಇಲ್ಲವೋ ಅಂತ ಹೇಳಬೇಡ. ಮಜಾಶಿರ್ ಮಾತಾಡ್ತು. ರಾಮಸುಖದಾಸ್ ಮಹಾರಾಜ್ ತಮ್ಮ ಗುರುಗಳಿಗೆ ಕೇಳಿದರು, ಏನು ರೀ ನಮ್ಮಂಥವ್ರನ್ನ ಕಿವಿ ಹಿಡಿದು ಹೊರಗಾಗ್ಬೇಕು, ನಾವಿದಕ್ಕೆ ಯೋಗ್ಯನ ಅಲ್ಲ. ಅದು ಭಾಳ ಮಜಾಶಿರ್ ಉತ್ತರ ಕೊಟ್ಟಿರೋದು. ನೋಡಪ್ಪ, ಮನ್ಯಾಗ ಮಗಳು ದೊಡ್ಡಕ್ಕೆಗಳ ಭಾಳ ಶಣೆಕದ, ಆ ಲೆವೆಲಿನ ಗಂಡ ಸಿಗಂಗಿಲ್ಲ. ಆದರೂ ಇದ್ದಿದ್ರೆ ಒಂದು ಸ್ವಲ್ಪ ಚಲೋ ಇದ್ರೆ ಹೇಳ್ತಾರಿಲ್ಲೋ, ಹಂಗೆ ಹೇಳ್ಬೇಕಾಯ್ತಪ್ಪ, ಕೇಳ್ಬೇಕಂತ ಬಂದದ್ದು ದೊಡ್ಡ ಅಂಥವ್ರು ಹೇಳಿ. ಗೋಪನ್ ಕೊಪ್ಪ ಶಿವಪುತ್ರ ಸ್ವಾಮಿ ಅವ್ರ ಹತ್ರಗೆ ಸಿದ್ವೀರ್ ಸ್ವಾಮಿ ಹತ್ರಗೆ ಬಂದಂತವ ಎಲ್ಲರೂ ಕುಂತಿದ್ರಂತೆ. ಎಲ್ಲ ಅವ್ರು ನೀವು ಸ್ವಲ್ಪ ಹೇಳಿ, ನೀವು ಸ್ವಲ್ಪ ಹೇಳಿ ಒಂದು ಸ್ವಭಾವ ಇತ್ತು ಅಂತ ಬರ್ತಿದ್ರು. ಒಬ್ಬ ಪಂಚಮಹಾಭೂತಗಳ ವಿಷಯ ನಡೀತು. ಪಂಚಮಹಾಭೂತ ದೇವ್ಭೂತ್ರಿ, ದೊಡ್ಡ ದೇವ್ರಿ ಪಾವ ಅನ್ನಂತ ಎಲ್ಲ ಎಡ್ರಾಮಿಗೆ ನಾವು ಕೂತಾರೆ. ಒಳಗೆ ಅಂಗಳಿಗೆ ಕೂತಾರಲ್ಲ, ಸುಮ್ಮನೆ ಕೂತಾರೆ. ಅವಾಗೇನು ಹೇಳವಲ್ಲ, ಅವ್ನು ಪಂಚಮಹಾ 5 ದೇವು ದೊಡ್ಡ ದೇವ್ರಿಪ್ಪ, ಭೂತ ಅಂತ ದೇವ್ ಅಂತ ತಿಳ್ಕೊಂಡ. ಹಾಗೆ ಆಮೇಲೆ ಹಿಂದಾಳೆ ಸಂಕಾಶ ನಾವು ಹೋದ್ಮೇಲೆ ಅಲ್ಲೂ ಈಗ ಕೌಬು ಮಾಡಿ ಹೊರಟ್ಬಿಡ್ತಾನವ. ಸಂಕಾಶ ಅವಾಗ ತಿಳಿತೈತಿ, ತಿಳಿದಿಲ್ಲ ಅವಾಗ ಹಂಗೆ ಕೌಬು ಮಾಡ್ಬಾರ್ದಪ್ಪ, ಅವಂಗೆ ಹೇಳಿದ್ದು ಮತ್ತು ಸಹನ ಮಾಡ್ಕೋಬೇಕು. ಆಮೇಲೆ ಸಂಕಾಶ ತಿಳಿತೈತೆ ಅವಂಗೆ. ಹಂಗೆ ಅವ್ನ ಗಬಕ್ಕನ ಶಾಸ್ತ್ರ ವೇದಾಂತ ಕೆಲವು ಬಹಿಷ್ಕರಿಸೋ ಅದು ಅರ್ಥ ಅಲ್ಲ. ಮಾನಸಿಕ ಬೌದ್ಧಿಕವಾಗಿ ಅಗತ್ಯ ಗುಣವಿಷಯ ಪಡೆಯದಿರುವ ವೇದಾಂತ ವಿದ್ಯೆ ಶ್ರುತಿಯೇ ಬೇಡ ಅಂತೈತಿ. ಅರ್ಹತೆ ಇಲ್ಲಿಕ್ರೆ ವಿಶೇಷ ಅಧಿಕಾರ ಕೊಟ್ಟರೆ ಅನಾಹುತ ಕೈಯಾಗಂತ ಹಂಗೆ ಹಾಕಪ್ಪ. ವೇದಾಂತ ವಿದ್ಯೆ ಅನರ್ಹರಲ್ಲಿ ನೆಲೆಸಿದರೆ ನಾಶ ಆಕತ್ತದು. ಆಮೇಲೆ ಬೇರೆ ಹಾಳು ಮಾಡೋಕ್ಕೂ ಕಾರಣ ಆಗ್ತದೆ. ವಿದ್ಯಾರ್ಥಿಗಳೇ ವಾಸ್ತವವಾಗಿ ತನ್ನ ದೌರ್ಬಲ್ಯ ಅಲ್ಪತೆ ಪಾರಾಗ ತೀವ್ರ ಹೆಂಗಪ್ಪ ನನ್ನಲ್ಲಿ ಇದು ದೋಷಿದೆ ಗೊತ್ತಾಗಬೇಕು. ಅದು ಯಾವಾಗ ನಾ ಇದನ್ನು ತಿಳ್ಕೊಂಡೇನೋ, ಯಾವಾಗ ನಾ ಇದು ಸಂಶಯ ಪಾರಾಗಿತ್ತೋ ಅಂತ ಗಟ್ಟಿ ಹಂಬಲ ಬೇಕು. ಅದಕ್ಕೆ ತೀವ್ರ ಹಂಬಲ. ಅವನು ನಮ್ರನಾಗಿ ತನಗೆ ನೇಮಿಸಿರುವಂಥ ಶಿಸ್ತನ್ನು ಪಾಲಿಸಿ, ಹೆಂಗೆ ಹಿಂಗೇನು ಕಂಡು ಹಿಂಗಿರಬೇಕು, ಹಿಂಗಿರಬೇಕು, ಆಶ್ರಮದ ಹಿಂಗಿರಬೇಕು ನೇಮ ಅದನ್ನು ಪಾಲಿಸು. ಆಗ ಗುರು ಶಾಸ್ತ್ರ ಬೋಧನೆ ಅವನನ್ನು ತಕ್ಕ ಶಿಷ್ಯನಾಗಿ ಅವ ಹೇಳಬಹುದು. ನೋಡಿ, ವಿದ್ಯಾರ್ಥಿಗಳ ಶಿಸ್ತು ಸಂಯಮ ಪಾಲಿಸಲು ಬೇಕಾದ ಕಷ್ಟ ಸಹಿಷ್ಣುತೆ ಅದು ಅಂಥ ಗುಣ ಇರಬೇಕು. ಆದರೆ ಬಾಹ್ಯ ಲಕ್ಷಣಾತ್ಮ ಒಳಗೆ ಆಂತರಿಕವಾಗಿ ಸದಾ ಶಮದ ಅಭ್ಯಾಸ ಮನಸ್ಸನ್ನು ಗಟ್ಟಿ ಮಾಡಬೇಕು. ಅವನ ಶಮ ಅಂದರೆ ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ, ತಿತಿಕ್ಷಾ ಅನ್ನೋ ಇವು ಗಟ್ಟಿಯಾಗಿರಬೇಕು. ವೇದಾಂತ ವಿದ್ಯಾರ್ಥಿ ಕೀಳು ಯೋಜನೆ ಎಡಗೊಡ ಸಣ್ಣ ಕ್ಷುಲ್ಲಕ ಅದಕ್ಕೆ ಲಕ್ಷ್ಯ ಇಲ್ಲ. ತನ್ನ ಮನಸ್ಸನ್ನು ಶುದ್ಧವಾಗಿ ಅವನ ಮನಸ್ಸಿಗೆ ಶುದ್ಧವಾಗಿರಬೇಕು. ಆದರೆ ತಾತ್ವಿಕ ವಿಮರ್ಶೆಗೆ ಸಾಕಷ್ಟು ಕುಶಾಗ್ಲ ಬುದ್ಧಿ ಇಲ್ಲಿಕ್ರೆ ಅದೇನು ಮಾಡ್ತೇವೆ, ಅವ್ನು ಗುರುವಿನ ಉಪದೇಶ ಕೂಡಲೇ ಗ್ರಹಿಸಲಾರ ಅವಾಗಾಗೋದಿಲ್ಲ ನೋಡಿ. ಆದ್ದರಿಂದ ಶಿಷ್ಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನಪ್ಪ ಅಂತ ಗೊತ್ತಿರಬೇಕು. ನೀವೇನು ನಾ ಹೇಳಿದ್ದನ್ನು ಪ್ರಾಮಾಣಿಕವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಇದು ಗಟ್ಟಿ ಆಗ ಇಲ್ಲಿಕ್ರೆ ತಲೆಗೆ ಯಾಕೆ ನಮ್ಗೆ ಯಾಕೆ ತಿಳಿಲ್ಲ ಅಂತಂದು ಅಂತ ಯಾವ್ದು ಹಂಗಾಗ. ಅದಕ್ಕೆ ಆವಾಗ ಗುರು ಅವನು ಕೇಳಿಸಲ್ಲ ಪುನಃ ತಿಳಿಸಿಕೊಡುವಷ್ಟು ಸಮಾಧಾನ ಆಗಿದ್ದರೆ ಆವಾಗ ಶಿಷ್ಯನು ಈ ಪ್ರಯೋಜನ ಒಮ್ಮೆ ತಿಳಿಯಿಲ್ರಿ ಮತ್ತು ಇನ್ನಷ್ಟು ವಿನಯವಾಗಿ ಕೇಳಿ ಮತ್ತೆ ಹೇಳ್ತಾರೆ. ತಾನು ಒಂದು ಕಾಲ ಶಿಷ್ಯನಾಗಿದ್ದೆ, ನಾನು ಇವನಂಗೆ ಒಮ್ಮೆ ಶಿಷ್ಯನಾಗಿ ಬಂದವಲ್ಲ ಅಂತ ಅರ್ಥಕೋತಾನೆ. ಅತ್ಯಂತ ನನ್ನ ಗುರುಗಳು ಎಷ್ಟು ಸಹನದ ತಿಳಿಸಿದ್ರಪ್ಪ, ಎಷ್ಟು ಕರುಣೆ ಬೋಚಿದ್ರು ಅದನ್ನೆಲ್ಲ ಲಕ್ಷಕ್ಕೆ ತೋತಾನೆ. ಅದಕ್ಕೆ ನಾನು ಇಂಥವ್ನಿಗೆ ಊಟ ಅತ್ಯಂತ ಒಮ್ಮೆ ತಿಳ ಇನ್ನೊಮ್ಮೆ
ಈ ರೀತಿಯ ಮನೋಭಾವ ಇಲ್ಲದಿದ್ದರೆ ಗುರು ಶಿಷ್ಯ ಸಂಬಂಧ ಇದು ಸಮರಸ ಆಗೋದು ಏಕಾಗೋದಿಲ್ಲಪ್ಪ. ಶಿಷ್ಯ ಗುರುವಿನ ಬೋಧನೆ ತಕ್ಕ ದಿಗ್ದರ್ಶನವನ್ನು ಆಧ್ಯಾತ್ಮ ಏಳಿಗೆಯನ್ನು ಹೊಂದಬೇಕು. ಅಂದ್ರ ಬಳಿಕ ಅದು ಎರಡೂರೊಳಗೂ ಕೂಡ ಅವನಲ್ಲಿಯೂ ಒಂದು ಕಳಕಳಿಯನ್ನು ತರಬೇಕು. ಯಾವಾಗ ತಿಳ್ಕೊಂಡೇನೋ ಅನ್ನುವಂಥ ಆಸಕ್ತಿ ಇವನಿಗಿದ್ದಾಗ ಸರಿ ಹೋಗ್ತದೆ. ಇಲ್ಲ ಅದು ಇಲ್ಲ ಇದು ಇಲ್ಲ ಒಂದು ಎರಡೂ ಬೇಕು. ಒಂದೇ ಇದ್ರೇ ಇಲ್ಲ, ಒಂದೇ ಕೈ ಚಪ್ಪಳ ಆಗಲಿ. ಹಂಗೆ ಇವನಲ್ಲೇ ಅಂಥ ಕಳಕಳಿ ಅವ ಹೆಂಗೆ ತಿಳಿಸ್ಕೊಟ್ರೆ ತಿಳಿತಿತ್ತಪ್ಪ ಅಂತ ಅವನಲ್ಲಿ ಗುರು ನನಗೆ ಹೇಳ್ತಾನಲ್ಲ, ನಾನು ಹೆಂಗೆ ತಿಳ್ಕೊಂಡೇನಪ್ಪ, ನಾನು ಇದು ಒಳಗೆ ಹೆಂಗೆ ಇಳಿಸ್ಕೊಳ್ಳಿ ಇದು ಗಟ್ಟಿಬೇಕು. ಹಂಗೆ ಕೃಪೆ ಅನ್ನೋ ಶಬ್ದಕ್ಕೆ ದಯಾ ಅಲ್ಲ, ಸಹಾನುಭೂತಿ ಅನುಕಂಪ ಮಾತ್ರ ಅಲ್ಲ, ಪ್ರೇಮದಿಂದ ಮಧುರವ ದಯಾ ಹಾಗೂ ಅನುಕಂಪ ತಿಳಿಯಾಶ ಯಾರು ಅರ್ಥ ಮಾಡಿ ವಾತ್ಸಲ್ಯ ಪೂರ್ಣ ಮನೋಭಾವ ಅದಕ್ಕೆ ದಯಾ ಅಂದರು. ನೋಡಿ, ಎಷ್ಟೇ ಪಂಡಿತರು ಕೃಪಾ ಕಟಾಕ್ಷ ಇಲ್ಲದಿದ್ದರೆ ಗುರು ತನ್ನ ಅನುಭವವನ್ನು ಶಿಷ್ಯನ ಧಾರೆಯಲ್ಲಿ ಕೊಡೋಕ್ಕೆ ಆಗಂಗಿಲ್ಲಪ್ಪ. ಅದಕ್ಕಂಥ ಶಿಷ್ಯ ಹಂಗೆ ಕೊಡ್ತಾನೆ ಅಂತೇಳಿ ಮುಂದೆ ಗುರು ಏನು ಹೇಳ್ದ ಅದನ್ನು ಹೇಳ್ಕೊಡ್ತಾರೆ ಆ ವಿಷಯವನ್ನು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ.